ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 8ನೇ ಅಧಿಕರಣದೊಳಗೆ 14ನೇ ಸೂತ್ರದ ಒಂದು ಭಾಷ್ಯದ ವಿವರಣೆ ಎನ್ನುವಂಥದ್ದು. ಈಗಾಗಲೇ ಪೂರ್ವ ಪಕ್ಷದ ವಿಚಾರವನ್ನು ನಾವು ಮಾಡಿಕೊಂಡು ಬಂದದ್ದಾಗೈತಿ. ಪೂರ್ವ ಪಕ್ಷಿ ಏನು ಹೇಳಿದ್ದ ಅಂತಂದ್ರೆ, ಇದು ಉತ್ಪತ್ತಿ ಎನ್ನುವಂಥದ್ದು ಯಾವ ಕ್ರಮದಲ್ಲಿ ಆಗೈತೋ ಅದೇ ಕ್ರಮದಲ್ಲಿ ಅಂದ್ರೆ ಪ್ರಳಯ ಆಗ್ತೈತೋ ಅಥವಾ ಅದರ ವಿಪರೀತ ಕ್ರಮದಲ್ಲಿಯೋ ಅಂತೇಳಿ ಹಿಂಗ ಇದು ಪ್ರಶ್ನೆ ಬಂದಿತ್ತಲ್ರಿ. ಯಾಕಂದ್ರೆ ಅಲ್ಲಿ ಭೂತಗಳು ಉತ್ಪತ್ತಿ ಆಗೋದ್ರ ಬಗ್ಗೆ ಒಂದು ಶ್ರುತಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಿದ್ರು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯತ್ನ ವಿಸಂದಿ ತದ್ ಬ್ರಹ್ಮ ತದ್ ಜಿಜ್ಞಾಸಸ್ವ ಅಂತೇಳಿ ತೈತ್ತಿರೀಯೋಪನಿಷತ್ತಿನ ಒಂದು ಮಂತ್ರ ಅನ್ನುವಂತಹದ್ದನ್ನ ಉದಾಹರಿಸಿ ಅಲ್ಲಿ ಸಂಶಯವನ್ನ ಮಾಡಿದ್ರಲ್ಲಿ. ತತ್ರ ಅನಿಯಮ ಅವಿಶೇಷಾತ್ ಇತಿ ಪ್ರಾಪ್ತಂ ಅಂತ ಹೇಳಿದ್ರು ಅವರು. ಅಲ್ಲಿ ಯಾವುದೇ ಕ್ರಮದ ಒಂದು ವಿಶೇಷ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ಕ್ರಮ ಇಲ್ಲದೆ ಪ್ರಳಯ ಆಗಬಹುದು ಅಂತ ಒಂದು ಸಂಶಯ. ಅಥವಾ ಉತ್ಪತ್ತಿ ಯಾವ ಕ್ರಮದೊಳಗೆ ಶ್ರುತಿ ಹೇಳ್ಕೊಂಡು ಬಂದದಲ್ಲ, ಪ್ರಳಯಕ್ಕೂ ಕೂಡ ಅದೇ ಕ್ರಮ ಅನ್ನುವಂಥದ್ದು ಬೇಕಾಗ್ತದ ಅಂತ ಹೇಳಿ ಇನ್ನೂ ಒಂದು ಸಂಶಯ. ಆಮೇಲೆ ಅಥವಾ ಅದರ ವಿರುದ್ಧ ಕ್ರಮದಲ್ಲಿ ಆಗ್ತದೇನೋ ಅಂತ ಹೇಳಿ ಈ ರೀತಿ 3 ಪ್ರಶ್ನೆಗಳು ಬಂದಿದ್ದು ಇವಾಗ. ಅದಕ್ಕೆ ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಪೂರ್ವಪಕ್ಷಿಯನ್ನು ಬರಂಗಿಲ್ಲ, ಇಲ್ಲಿ ಒಮ್ಮೆ ಸಿದ್ಧಾಂತನ ಬರ್ತೈತಿ ಇವಾಗ. ಇಲ್ಲಿ ಆಕ್ಷೇಪ ಸಂಶಯಗಳು ಮಾತ್ರ ಅಷ್ಟೇ ಇಲ್ಲಿ. ಏವಂ ಪ್ರಾಪ್ತಂ ತಥೋ ಬ್ರೂಮಃ. ಹೀಗೆ ಸಂಶಯ ಎನ್ನುವಂತಹದ್ದು ಬಂದಾಗ ನಾವು ಅದಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದೀವಿ. ಆ ಪ್ರಶ್ನೆಗಳಿಗೆ, ಆ ಸಂಶಯಕ್ಕೆ ನಾವು ಉತ್ತರವನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದರು. ವಿಪರ್ಯಯೇಣ ತು ಪ್ರಳಯ ಕ್ರಮ ಅತಃ ಉತ್ಪತ್ತಿ ಕ್ರಮಾತ್ ಭವಿತುಂ ಅರ್ಹತಿ. ಈಗ ಉತ್ಪತ್ತಿ ಕ್ರಮ ಅನ್ನುವಂಥದ್ದು ಹೇಗೆ ಹೇಳಿದರು ಅಂತಂದ್ರೆ, ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯುರಗ್ನಿ ಅಗ್ನಿರಾಪಃ ಅದ್ಯ ಪೃಥಿವಿ ಅಂತ ಇದು ಉತ್ಪತ್ತಿ ಕ್ರಮ. ಇದು ಅಂದ್ರೆ ಆತ್ಮನಿಂದ ಆಕಾಶ ಹುಡುತು, ಆಕಾಶದಿಂದ ವಾಯು ಹುಡುತು, ವಾಯುವಿನಿಂದ ಅಗ್ನಿ ಹುಡುತು, ಅಗ್ನಿಯಿಂದ ಜಲ ಹುಡುತು, ಜಲದಿಂದ ಪೃಥ್ವಿ ಹುಡುತು ಅಂತೇಳಿ ಇದು ಉತ್ಪತ್ತಿ ಕ್ರಮವನ್ನ ಹೇಳ್ಕೊಂಡು ಬಂದ್ರಿ ಇವಾಗ. ಈಗ ಪ್ರಳಯ ಅನ್ನುವಂತಹದ್ದು ಅದಕ್ಕೆ ವಿಪರೀತವಾಗಿ ಅದಕ್ಕೆ ವಿರುದ್ಧವಾಗಿ ಆಕೈತೆ ಅಂತ ಹೇಳ್ತಾ ಇದ್ದಾರೆ. ಉತ್ಪತ್ತಿ ಕ್ರಮಾತ್ ವಿಪರ್ಯೇಣ ಪ್ರಳಯ ಕ್ರಮ ಅಂತ. ಉತ್ಪತ್ತಿ ಕ್ರಮಕ್ಕಿಂತಲೂ ಅದರ ವಿಪರ್ಯೇಣ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ. ಅದಕ್ಕೆ ಅವರು ಹೇಳ್ತಾರೆ, ತಥಾಹಿ ಲೋಕೆ ದೃಶ್ಯತೆ. ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ ಏನಂತ ಅಂತಂದ್ರೆ, ಏನ ಕ್ರಮೇಣ ಸೋಪಾನಂ ಆರೂಢ ತಥೋ ವಿಪರೀತೇನ ಕ್ರಮೇಣ ಅವರೋಹತಿ ಇತಿ. ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಂತ ತಿಳ್ಕೊಡ್ರಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದೊಂದೇ ಸ್ಟೆಪ್ ಮೆಟ್ಲವನ್ನು ಏರ್ತಾ 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 ಮೇಲೆ ಹೋಗ್ತೇವಲ್ರಿ, ನಾವು ಆರೋಹಣ ಅಂತ ಕರೀತಾರ. ಅವರೋಹಣ ಇಳಿಬೇಕಾದ್ರೆ ಮೇಲಿಂದ ಕೆಳಗೆ ಬರ್ತೇವಲ್ರಿ. ಏರುವುದರ ವಿರುದ್ಧ ಕ್ರಮ. ಇವಾಗ ಕೆಳಗಿಂದ ಮೇಲೆ ಹೋಗಿದ್ದೀವಿ, ಈಗ ಮೇಲಿಂದ ಕೆಳಗೆ ಬರ್ಬೇಕಲ್ರಿ ಇವಾಗ. ಅದಕ್ಕೆ ಆರೋಹಣ ಅವರೋಹಣ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ವಿಪರ್ಯೇಣ ಅಂತ ಹೇಳಿದರು. ಅಂದ್ರೆ ಅದರ ವಿರುದ್ಧ ಕ್ರಮದಲ್ಲಿ ಅಂತ. ಪ್ರಳಯ ಯಾವ ಕ್ರಮದಲ್ಲಿ ಆಗ್ತದಲ್ಲ, ಇದು ಉತ್ಪತ್ತಿ ಯಾವ ಕ್ರಮದಲ್ಲಿ ಆಗ್ತದಲ್ಲ ಅದರ ವಿರುದ್ಧ, ಅದಕ್ಕೆ ವಿಪರೀತವಾಗಿ ಇದು ಪ್ರಳಯ ಅನ್ನುವಂಥದ್ದು ಆಗ್ತದ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ.
ಅದಕ್ಕೆ ಅವರು ದೃಷ್ಟಾಂತವನ್ನು ಕೊಟ್ಟರು. ತಥಾ ಹಿ ಲೋಕೆ ದೃಶ್ಯತೆ ಏನ ಕ್ರಮೇಣ ಸೋಪಾನಂ ಆರೂಢ. ಯಾವ ಕ್ರಮದಲ್ಲಿ, ಸೋಪಾನ ಅಂದರೆ ಸ್ಟೆಪ್ಗಳು, ಮೆಟ್ಲುಗಳು ಅಂತಾರಲ್ರಿ, ನಾವು ಯಾವ ಕ್ರಮದಲ್ಲಿ ಆ ಮೆಟ್ಲುಗಳನ್ನು ನಾವು ಹತ್ತುತ್ತಾ ಹೋಗ್ತಾ ಇದ್ದೀವಿಯೋ ಅದರ ವಿಪರೀತವಾದ ಕ್ರಮದಲ್ಲಿ ನಾವು ಏನು ಹೇಳ್ತೀವಿ, ಇಳಿತೀವಿ, ಅಲ್ಲಿಂದ ಕೆಳಗೆ ಇಳ್ಕೊಂತ ಬರ್ತೇವಲ್ರಿ. ನಾವು ದೇವಸ್ಥಾನ ಆಗಲಿ ಗುಡ್ಡ ಆಗಲಿ ಯಾವುದಾಗಲಿ ಅದರ ವಿಪರೀತ ಕ್ರಮದಲ್ಲಿ ನಾವು ಇಳಿತಾ ಇದ್ದೀವಿ ಅಂತ. ಮ್ಯಾಲಿಂದ ಕೆಳಗೆ ಇಳ್ಕೋತ ಬರ್ತೇವಲ್ರಿ. ಹತ್ತುವ ಕೆಳಗಿಂದ ಮೇಲೆ ಹೋಗ್ತೀವಿ, ಇಳಿಯುವಾಗ ಮ್ಯಾಲಿಂದ ಕೆಳಗೆ ಇಳ್ಕೊಂತ ಬರ್ತೀವಿ ಅಂತ. ಇದು ಒಂದು ಉದಾಹರಣೆ ಕೊಟ್ಟರು. ಇನ್ನೊಂದು ಹೇಳ್ತಾ ಇದ್ದಾರೆ, ಅಪಿಚ ದೃಶ್ಯತೆ. ಇನ್ನು ಮತ್ತು ನಾವು ಲೋಕದಲ್ಲಿ ಇನ್ನು ಏನು ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೃದಃ ಜಾತಂ ಘಟಾಶರಾವಾದಿ ಅಪ್ಪೆಯ ಕಾಲೇ ಮೃದ್ಭಾವಂ ಅಪ್ಪೇತಿ. ಈಗ ಕುಂಬಾರ ಏನ್ ಮಾಡ್ತಾನೆ, ಮಣ್ಣನ್ನ ತಗೊಂಡು ಬಂದು ಮಣ್ಣಿನಿಂದ ಘಟ ಅಂದ್ರೆ ಒಂದು ಮಡಿಕೆ, ಕೊಡವನ್ನ ಮಾಡ್ತಾನೆ. ಶರಾವಾದಿ ಅಂತಂದ್ರೆ ಅಲ್ಲಿ ಇನ್ನು ಮುಚ್ಚಳ, ಹರಿವಿ ಇಂಥವೆಲ್ಲ ತಯಾರು ಮಾಡ್ತಾ ಇದ್ದಾನ್ರಿ ಅವನು. ಅಪ್ಪೆಯ ಕಾಲೆ ಅದು ಒಡೆದು ಹೋದ ಬಳಕ ಪ್ರಳಯ ಕಾಲದಲ್ಲಿ ಅಂತ. ಈಗ ಮಾಡಿದ ಗಡಿ ಹಂಗ ಇರ್ತಾವನ್ರಿ ಅವು, ಗಡಿಗಾಗ್ಲಿ ಕೊಡ ಆಗ್ಲಿ ಹರಿವೆ ಆಗ್ಲಿ ಅವೆಲ್ಲ ಹಂಗ ಇರ್ತಾವನ್ನ. ಒಡೆದು ಹೋದ್ಮೇಲೆ ಮುಂದೆ ಅದೇನಾಗ್ತದೆ ಅಂದ್ರೆ ಮೃದ್ ಭಾವಂ ಅಪ್ಪೇತಿ ಅಂತ. ಅದು ಪ್ರಳಯ ಕಾಲದಲ್ಲಿ ಏನಾಗ್ತೈತಿ ಅಂತಂದ್ರೆ, ಆ ಗಡಿಗೆ ಮೊದಲಾದವುಗಳು ಪ್ರಳಯ ಕಾಲದಲ್ಲಿ ಅವು ಮಣ್ಣಿನ ಭಾವವನ್ನ ಹೊಂದ್ತಾ ಇದ್ದಾವೆ ಅಂತ. ಅವು ಮಣ್ಣಿನ ರೂಪದಲ್ಲಿ ಲಯ ಆಗ್ತಾ ಇದ್ದಾವಂತ. ಅದಕ್ಕೆ ಮೃದ್ಭಾವಂ ಅಪ್ಪೇತಿ ಅಂತ ಹೇಳಿದ್ರು. ಮೃದ್ಭಾವ ಅಂದ್ರೆ ಮಣ್ಣಿನ ರೂಪವನ್ನ ಅವು ಪಡಿತಾ ಇದ್ದಾವೆ. ಮೊದಲು ಕೂಡ ಮಣ್ಣ ಇತ್ತು. ಈ ಗಡಿಗೆ ಮೊದಲಾದವುಗಳಿಗೆ ಕಾರಣ ಯಾವುದು ಅಂತಂದ್ರೆ ಮಣ್ಣು. ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಘಟಾದಿಗಳೇನಾಗಿದ್ದಾವೆ ಈಗ ಪ್ರಳಯ ಕಾಲದೊಳಗ ಅವು ಇದರಲ್ಲಿ ಲಯ ಆಗ್ತಾವಂತ. ಯಾವುದರಲ್ಲಿ? ಮಣ್ಣಿನಲ್ಲಿನೇ ಮತ್ತೆ ಮಣ್ಣಿನ ರೂಪವನ್ನೇ ಪಡಿತಾ ಇದ್ದಾವಂತ. ಮೊದಲು ಮಣ್ಣ ಇತ್ತು, ಈ ಪ್ರಳಯ ಆದ ಮೇಲೆ ಮಣ್ಣಿನ ರೂಪವನ್ನೇ ಪಡಿತಾ ಇದ್ದಾವೆ ಅಂತ. ಅದ್ಭ್ಯಶ್ಚ ಜಾತಂ ಹಿಮ ಕರಕಾದಿ ಅದ್ಭಾವಮಪ್ಪೇತಿ ಇತಿ. ಅದ್ಭ್ಯ ಅಂತಂದ್ರೆ ಜಲ, ನೀರಿನಿಂದ ಜಾತಂ ಅಂದ್ರೆ ಹುಟ್ಟಿರ್ತಕ್ಕಂಥ ಹಿಮ ಕರಕಾದಿ ಅದ್ಭಾವಮಪ್ಪೇತಿ. ಹಿಮ ಅಂದ್ರೆ ಮಂಜು ಬೀಳ್ತತ್ತಲ್ರಿ, ಅದು ನೀರಿನಿಂದಲೇ ಮಂಜು ಆಗ್ತೈತಿ. ಕರಕಾದಿ ಅಂತಂದ್ರೆ ಆಲಿಕಲ್ಲುಗಳು, ನಾವು ಅಣೆಕಲ್ಲು ಅಂತ ಕರಿತೇವಲ್ರಿ. ಈಗ ಒಂದೊಂದ್ಸಲ ಮಳೆ ಬರುವಾಗ ಅಣೆಕಲ್ಲುಗಳು ಬೀಳ್ತಾವಲ್ರಿ. ಮತ್ತು ಅವು ಎದರಿಂದ ತಯಾರಾಗ್ಯಾವವು? ಜಲದಿಂದಲೇ ತಯಾರಾಗ್ಯಾವ. ಕೊನೆಗೆ ಅವು ಕರಿಗೆ ಏನಾಗ್ತಾವವು? ಮತ್ತು ನೀರಾಗಿ ಬಿಡ್ತಾವಲ್ರಿ. ಅವು ಕಾರಣವಾದಂತ ನೀರಿನ ಸ್ವರೂಪವನ್ನು ಪಡಿತಾವಂತಲ್ಲಿ. ಕಾರ್ಯವಾಗಿರ್ತಕ್ಕಂಥ ಮಂಜಾಗಲಿ, ಮಂಜುಗಡ್ಡೆ ಇರ್ತೈತಲ್ರಿ ಅದು, ಮತ್ತು ಆಲಿಕಲ್ಲುಗಳಾಗಲಿ, ಅವು ಕಾರ್ಯರೂಪವಾಗಿ ನಮಗೆ ತೋರಿದು ಮುಂದೆ ಸ್ವಲ್ಪ ಸಮಯ ಆದ್ಮೇಲೆ ಅವು ಏನಾಗ್ತಾವು? ಅವು ನೀರಿನಲ್ಲೇ ಕರಿಗೆ ಹೋಗ್ಬಿಡ್ತಾವ ಅಂತವು. ನೀರಿನ ಸ್ವರೂಪವನ್ನೇ ಪಡಿತಾ ಇದ್ದಾವಂತವು. ಅವು ನೀರಿಗಿಂತ ಬೇರೆ ಇದ್ದಂಗೆ ನಮಗೆ ಕಂಡ್ರೂ ಕೂಡ ಅವು ಕರಿಗೆ ಹೋದ ಬಳಕ, ಲಯ ಆದ ಬಳಕ ಅವು ನೀರಿನ ಭಾವವನ್ನೇ ಪಡಿತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಿಮ ಕರಕಾದಿ ಅದ್ಭಾವಮಪ್ಪೇತಿ ಇತಿ. ಅತಶ್ಚ ಉಪಪದ್ಯತೆ ಏತತ್ ಯತ್ ಪೃಥ್ವಿ ಅದ್ಭ್ಯಾ ಜಾತಾ ಸತಿ ಸ್ಥಿತಿಕಾಲ ವ್ಯತಿಕ್ರಾಂತೌ ಅಪೋ ಅಪೀಯಾತ್ ಅಪಶ್ಚ ತೇಜಸೋ ಜಾತ ಸತ್ಯ ತೇಜೋ ಅಪೀಯುಹು. ಅತಶ್ಚ ಆದ್ದರಿಂದ ಇಲ್ಲಿ ಉಪಪದ್ಯತೆ ಅಂದ್ರೆ ಹೊಂದುಗಡೆ ಆಗ್ತೈತಿ. ಏನಂತಂದ್ರೆ ಏತತ್ ಯತ್ ಪೃಥ್ವಿ ಅದ್ಭ್ಯ ಜಾತ, ಅದ್ಭ್ಯ ಪೃಥ್ವಿ ಜಾತ ಅಂತ. ಅದ್ಭ್ಯ ಅಂತಂದ್ರೆ ಏನು? ಜಲದಿಂದ ಅಂತ. ಜಲದಿಂದ ಪೃಥ್ವಿ ಎನ್ನುವಂತಹದ್ದು ಹುಟ್ಟೈತಿ ಅಂತ. ಪೃಥ್ವಿ ಎನ್ನುವಂತಹದ್ದು ನೀರಿನಿಂದ ಹುಟ್ಟೈತಿ. ಯಾಕ ಶ್ರುತಿನೇ ಹೇಳ್ಕೊಂಬಂದೈತಲ್ರಿ. ಪೃಥ್ವಿಯಿಂದಲೇ, ಇದು ಜಲದಿಂದಲೇ ಪೃಥ್ವಿ ಎನ್ನುವಂತಹದ್ದು ಹುಟ್ಟಿದೆ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದಿದ್ದರಿಂದ ಪೃಥ್ವಿ ಜಾತ ಸತಿ, ಅದು ಹುಟ್ಟಿರ್ತಿರ್ಲಿಕ್ಕಾಗಿ ಸ್ಥಿತಿ ಕಾಲ ವ್ಯತಿರಿಕ್ತವು. ಸ್ಥಿತಿ ಕಾಲ ಅಂತಂದ್ರೆ ಅದು ಈ ಪೃಥ್ವಿ ಸದ್ಯ ನಮಗೆ ಈಗ ಐತಲ್ರಿ, ಸದ್ಯ ನಾವು ಪೃಥ್ವಿಯನ್ನು ಕಾಣ್ತಾ ಇದ್ದೇವಲ್ರಿ ಇವಾಗ. ಈಗ ಪೃಥ್ವಿ ಸ್ಥಿತಿ
ಈ ಸ್ಥಿತಿ ಅಂದ್ರೆ ಏನು, ಇರುವ ಕಾಲದಲ್ಲಿ ಅಂತ. ಹ್ಮ್ ವ್ಯತಿಕ್ರಾಂತವು, ಹ್ಮ್ ಯಾವಾಗ ಈ ಭೂಮಿಯ ಅಸ್ತಿತ್ವ ಅನ್ನುವಂಥದ್ದು ಮುಗಿದು ಹೋಗ್ತದೆ. ಹ್ಮ್ ಅತಿಕ್ರಾಂತವು ಅಂದ್ರೆ ಅದು ಅದರ ಕಾಲ ಮುಗಿದು ಹೋದ್ಮೇಲೆ, ಪ್ರಳಯ ಕಾಲ ಬಂತು ಅಂತಂದ್ರೆ ಹ್ಮ್ ಅವಾಗ ಈ ಭೂಮಿ ಅನ್ನುವಂಥದ್ದು ಇದು ಎಲ್ಲಿ ಲಯ ಆಗ್ತದ ಅಂತಂದ್ರೆ ಅಪೋ ಅಪಿಯಾತ್, ಹ್ಮ್ ಇದು ಜಲದಲ್ಲಿಯೇ ಲಯ ಆಗಿ ಹೋಗ್ಬಿಡ್ತೈತಂತೆ ಇದು. ಹ್ಮ್ ಯಾವುದು ಈ ಭೂಮಿ ಅನ್ನುವಂಥದ್ದು ಹ್ಮ್ ಜಲದಿಂದ ಹುಟ್ಟಿರುವುದರಿಂದ ಹ್ಮ್ ಕೊನೆಗೆ ಜಲದಲ್ಲಿಯೇ ಇದು ಲಯವನ್ನ ಪಡಿತದ ಅಂತ ಹೇಳ್ತಾರ ಅವ್ರು. ಹ್ಮ್ ಮತ್ತದು ಎಲ್ಲಿ ಕಾರಣದಲ್ಲಿ ಲಯ ಆಗ್ಬೇಕಲ್ರಿ. ಈಗ ಹೌದು. ಕಾರ್ಯ ಅನ್ನುವಂಥದ್ದು ಹ್ಮ್ ಕಾರಣದಲ್ಲೇ ಲಯ ಆಗ್ತದ. ಹ್ಮ್ ಹಂಗ ಜಲದಿಂದ ಹುಟ್ಟಿರ್ತಕ್ಕಂಥ ಈ ಭೂಮಿ ಅನ್ನುವಂಥದ್ದು ಪ್ರಳಯ ಕಾಲದಲ್ಲಿ ಹ್ಮ್ ಇದು ಎದರಲ್ಲಿ ಅಂದ್ರೆ ಜಲದಲ್ಲಿನೇ ಲಯ ಆಗಿ ಹೋಗ್ತದ ಅಂತ ಹೇಳಿ ಅಪೋ ಅಪಿಯಾತ್ ಆಪಶ್ಚ ತೇಜಸೋ ಜಾತ ಸತ್ಯ ತೇಜೋ ಅಪಿಯುಹು. ಹ್ಮ್ ಮತ್ತೀ ಜಲ ಅನ್ನುವಂಥದ್ದು ಅದರಿಂದ ಹುಟ್ಟೈತಿ ಅಂತಂದ್ರೆ ಹ್ಮ್ ಇದು ತೇಜಸೋ ಜಾತಾಹ ಅಂತ. ಹ್ಮ್ ತೇಜಸ್ಸಿನಿಂದ ಈ ಜಲ ಅನ್ನುವಂಥದ್ದು ಹುಟ್ಟ್ಯದ. ಹ್ಮ್ ಮತ್ತಿದು ಪ್ರಳಯ ಆಗುವಾಗ ಜಲ ಅನ್ನುವಂಥದ್ದು ತೇಜಸ್ಸಿನ ಲಯ ಆಗ್ಬೇಕಲ್ರಿ ಇದು. ಹ್ಮ್ correct. ತೇಜಸ್ಸಿನ ಲಯ ಆಗ್ಬಿಡ್ತೈತೆ ಅಂತ. ಹ್ಮ್ ಯಾಕಂದ್ರೆ ಜಲ ಹುಟ್ಟಿದ್ದು ಅದಕ್ಕೆ ಜಲಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಹ್ಮ್ ತೇಜಸ್ಸು. ತೇಜಸ್ ಅಂತಾರ, ಅಗ್ನಿ ಅಂತಾರ. ಹ್ಮ್ ಆ ತೇಜಸ್ಸಿನಿಂದ ಜಲ ಹುಟ್ಟಿರುವುದರಿಂದ ಹ್ಮ್ ಈ ಜಲ ಅನ್ನುವಂಥದ್ದು ಇದು ಪ್ರಳಯ ಕಾಲದೊಳಗ ತೇಜಸ್ಸಿನಲ್ಲಿಯೇ ಲಯ ಆಗ್ತದ ಅಂತ ಹೇಳಿದ್ರು ಅವರು. ಹ್ಮ್ ತೇಜೋ ಅಪಿಯುಹು ಏವಂ ಕ್ರಮೇಣ ಸೂಕ್ಷ್ಮಂ ಸೂಕ್ಷ್ಮತರಂ ಚ ಅನಂತರಂ ಅನಂತರಂ ಕಾರಣಂ ಅಪೀತ್ಯ ಸರ್ವಂ ಕಾರ್ಯಜಾತಂ ಪರಮ ಕಾರಣಂ ಪರಮ ಸೂಕ್ಷ್ಮಂ ಚ ಬ್ರಹ್ಮ ಅಪ್ಪೇತಿ. ಇದೇ ಕ್ರಮದಲ್ಲಿ ಅಂತ. ಈಗ ಪೃಥ್ವಿ ಎನ್ನುವಂತಹದ್ದು ಸ್ಥೂಲ. ಹ್ಮ್ ಪೃಥ್ವಿಗಿಂತಲೂ ಸೂಕ್ಷ್ಮ ಯಾವುದು ಅಂದ್ರೆ ಜಲ. ಹ್ಮ್ ಜಲಕ್ಕಿಂತಲೂ ಸೂಕ್ಷ್ಮ ಯಾವುದು ಅಂತಂದ್ರೆ ಅಗ್ನಿ. ಹ್ಮ್ ಅಗ್ನಿಗಿಂತಲೂ ಸೂಕ್ಷ್ಮ ಯಾವುದು ಅಂತಂದ್ರೆ ಇಲ್ಲಿ ವಾಯು ಅಂತ. ಈ ಒಂದಕ್ಕೊಂದು ಸೂಕ್ಷ್ಮ ಹಾಕೊಂತ ಹೋಗ್ತಾವ. ಯಾವುದು ಕಾರಣ ಆಗಿರ್ತದ ಹ್ಮ್ ಅದು ಸೂಕ್ಷ್ಮವಾಗಿರ್ತದ, ಅದು ಹ್ಮ್ ಕಾರ್ಯ ಸ್ಥೂಲವಾಗಿರ್ತದ. ಹ್ಮ್ ಹೆಂಗ ಜಲ ಸೂಕ್ಷ್ಮದ, ಹ್ಮ್ ಪೃಥ್ವಿ ಎನ್ನುವಂತಹದ್ದು ಸ್ಥೂಲದ. ಹ್ಮ್ ಹಾಗೆ ಅಗ್ನಿ ಅನ್ನುವಂಥದ್ದು ಸೂಕ್ಷ್ಮದ, ಜಲ ಅನ್ನುವಂಥದ್ದು ಸ್ಥೂಲದ. ಹ್ಮ್ ಹಾಗೆ ವಾಯು ಅನ್ನುವಂಥದ್ದು ಸೂಕ್ಷ್ಮದ, ಹ್ಮ್ ಅಗ್ನಿ ಅನ್ನುವಂಥದ್ದು ಸ್ಥೂಲದ. ಅಂದ್ರೆ ಈ ತರ ಅಂತ ತಿಳ್ಕೊಬೇಕು ನಾವು. ಹೀಗೆ ಈ ಕ್ರಮದಲ್ಲಿ ಅಂತ ಸೂಕ್ಷ್ಮಂ ಸೂಕ್ಷ್ಮತರಂ ಅಂತ ಹೇಳಿದ್ರು ಅವರು. ಹ್ಮ್ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಅಂದ್ರೆ ಈಗೇನು ನಾವು ನೋಡ್ತಕ್ಕಂಥ ಈ ಕಾರ್ಯ ಸಮೂಹ ಅನ್ನುವಂಥದ್ದು ಐತಲ್ರಿ ಇದು. ಹ್ಮ್ ಈ ಪ್ರಪಂಚ ಇದೆಲ್ಲ ಇದು ಕಾರ್ಯ ಸಮೂಹ ಅಲ್ರಿ ಎಲ್ಲ ಇದು. ನಾವು ಇದ ಪೃಥ್ವಿ ಆಗ್ಲಿ, ಜಲ ಆಗ್ಲಿ, ಅಗ್ನಿ ಆಗ್ಲಿ, ವಾಯು ಆಗ್ಲಿ, ಆಕಾಶ ಆಗ್ಲಿ, ಇವೆಲ್ಲ ಕಾರ್ಯ ಸಮೂಹಗಳೇ ಅಂತೀವು. ಹ್ಮ್ correct. ಆದ್ರೆ ಇವು ಒಂದಕ್ಕೊಂದು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಹಾಕೊಂತ ಹೋಗ್ತಾವ. ಹ್ಮ್ ಇವು ಮುಂದಿನ ಹ್ಮ್ ಕಾರ್ಯಕ್ಕಿಂತ ಕಾರಣ ಯಾವುದು ಜಲ, ಪೃಥ್ವಿ ಐತಿ, ಇದು ಕಾರ್ಯ. ಅದಕ್ಕೆ ಕಾರಣ ಯಾವುದು ಜಲ. ಹ್ಮ್ ಆ ಜಲಕ್ಕೆ ಕಾರಣ ಯಾವುದು ಅಗ್ನಿ. ಅಗ್ನಿ ಕಾರಣ ಯಾವುದು ವಾಯು. ಹ್ಮ್ ಅಂದ್ರೆ ಅಲ್ಲಿ ಸೂಕ್ಷ್ಮಂ ಸೂಕ್ಷ್ಮತರಂ ಅಂತ ಹೇಳಿದ್ರು. ಹ್ಮ್ ಅವು ಮುಂದೆ ಹೋದಂಗ ಅತ್ಯಂತ ಸೂಕ್ಷ್ಮ ಹಾಕೊಂತ ಹೋಗ್ಬಿಡ್ತಾವಂತ. ಹೌದು. ಅನಂತರಂ ಅನಂತರಂ ಅವು ಮುಂದಿನ ಒಂದು ಕಾರ್ಯಗಳಲ್ಲಿ ಅವು ಕಾರಣವನ್ನ ಸೇರಿ ಲಯ ಆಗಿ ಹೋಗ್ಬಿಡ್ತಾವಂತ. ಹ್ಮ್ ಅಂದ್ರೆ ಒಂದೊಂದ್ರಲ್ಲಿ ಒಂದು ಲಯ ಹಾಕೊಂತ ಹೋಗ್ತದಲ್ಲ. ಅದಕ್ಕೆ ಸಿದ್ಧಾರೂಢರು ಬಾಲಕರಾಗಿರುವಾಗ ಹ್ಮ್ ಹ್ಮ್ ಅಲ್ಲಿ ವೀರಭದ್ರ ಸ್ವಾಮಿಗಳು ಅಂತ್ಯಾಕ ಹ್ಮ್ ಶಾಸ್ತ್ರ ಕೇಳುವಾಗ ವೀರಭದ್ರ ಸ್ವಾಮಿಗಳು ಹೇಳಿದ್ರು ಅವರು, ಹ್ಮ್ ನೋಡಪ್ಪ ಇದು ಪೃಥ್ವಿ ಅನ್ನುವಂತಹದ್ದು ಜಲದಲ್ಲಿ ಲಯ ಆಗ್ತದ, ಜಲ ಅನ್ನುವಂತಹದ್ದು ಅಗ್ನಿ ಲಯ ಆಗ್ತೈತಿ, ಅಗ್ನಿ ವಾಯುನ ಲಯ ಆಗ್ತೈತಿ, ವಾಯು ಅನ್ನುವಂತಹದ್ದು ಆಕಾಶದಲ್ಲಿ ಲಯ ಆಕೈತಿ ಅಂತ ಅಷ್ಟಕ್ಕೆ ಸುಮ್ಮನಾಗ್ಬಿಟ್ರು ಅವರು. ಹ್ಮ್ ಹ್ಮ್ ಅವಾಗ ಸಿದ್ಧಾರೂಢರು ಎದ್ದು ಹಾಗಾದ್ರೆ ಆಕಾಶ ಯಾವ್ದ್ರ ಲಯ ಆಕೈತಿ ಅಂತ ಕೇಳಿದ್ರು ಅವರು. ಹ್ಮ್ correct. ಇದು ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ ಇದಕ್ಕೆ ಮಹಾನ್ ಜ್ಞಾನಿಗಳು ಬೇಕು, ಹ್ಮ್ ಬ್ರಹ್ಮನಿಷ್ಠ ಮಹಾತ್ಮರತ್ಯಕ್ಕೆ ಹೋದ್ರೆ ಮಾತ್ರ ಇದು ನಿನಗ ಹ್ಮ್ ತಿಳಿತೈತಿ ಅಂತ ಹೇಳಿ ಹ್ಮ್ ಹೇಳಿದ ಕೂಡಲೇ ಅವಾಗ ಸಿದ್ಧಾರೂಢರು ಮನೆ ಬಿಟ್ಟು ಹೋಗುವಂತ ಪ್ರಸಂಗ ಬಂತವಲ್ರಿ. ಹ್ಮ್ ಹ್ಮ್ ಹಂಗ ಇಲ್ಲಿ ಸರ್ವಂ ಕಾರ್ಯಜಾತಂ ಹ್ಮ್ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯ ಸಮೂಹ ಅನ್ನುವಂತಹದ್ದೇನದ ಹ್ಮ್ ಅದು ಪರಮ ಕಾರಣಂ ಪರಮ ಸೂಕ್ಷ್ಮ, ಹ್ಮ್ ಎಲ್ಲದಕ್ಕೂ ಪರಮ ಕಾರಣ ಮತ್ತು ಎಲ್ಲದಕ್ಕಿಂತಲೂ ಸೂಕ್ಷ್ಮ ಅಂತ ಹೇಳಿದ್ರು ಅವರು. ಹ್ಮ್ ಅತೀ ಸೂಕ್ಷ್ಮ
ಹ್ಮ್ ಅಣೋರಣೀಯಾನ್ ಮಹತೋ ಮಹೀಯಾನ್ ಹ್ಮ್ ಆತ್ಮಚಂತೋ ನಿಹತೋ ಗುಹಾಯಾಮ್ ಶ್ರುತಿ ಹೇಳ್ತದೆ. ಹೌದು. ಅಂದ್ರೆ ಅದು ಅತ್ಯಂತ ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥದ್ದು ಅಂತ, ಅಷ್ಟು ಸೂಕ್ಷ್ಮ ಮಂತ್ರ ಅದು. ಹ್ಮ್ ಅಣುನ ಮೊದಲು ಬಹಳ ಸೂಕ್ಷ್ಮ ಅದ, ಹೌದು. ಆ ಅಣುವಿಗಿಂತಲೂ ಇನ್ನೂ ಸೂಕ್ಷ್ಮ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅದು ಪರಮ ಕಾರಣವಾಗಿರ್ತಕ್ಕಂಥದ್ದು, ಪರಮ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಹ್ಮ್ ಬ್ರಹ್ಮ ಅಪ್ಪೇತಿ ಇತಿ ವೇದಿತವ್ಯಂ. ಹ್ಮ್ ಅವಾಗ ಅದು ಅಂತಹ ಪರಮ ಸೂಕ್ಷ್ಮ ಮತ್ತು ಪರಮ ಕಾರಣ ಯಾವುದು ಅಂತಂದ್ರೆ ಅದು ಬ್ರಹ್ಮ ಅಂತ. ಹ್ಮ್ ಆ ಬ್ರಹ್ಮದಲ್ಲಿ ಹೋಗಿ ಎಲ್ಲ ಲಯ ಆಗಿಬಿಡ್ತೈತಂತ. ಹೌದು. ಯಾವುದು ಈ ಕಾರ್ಯ ಸಮೂಹ ಅನ್ನುವಂತಹದ್ದು. ಹ್ಮ್ ಇಲ್ಲಿ ಪೃಥ್ವಿಯನ್ನೇ ಮೊದಲು ಮಾಡಿಕೊಂಡು ಹ್ಮ್ ಆಕಾಶದ ಪರ್ಯಂತರವಾಗಿರ್ತಕ್ಕಂಥ ಎಲ್ಲ ಕಾರ್ಯ ಸಮೂಹಗಳು ಹ್ಮ್ ಬ್ರಹ್ಮದಿಂದಲೇ ಹುಟ್ಟಿದ್ವು ಇವು. ಹೌದು. ಕೊನೆಗೆ ಬ್ರಹ್ಮದಲ್ಲಿಯೇ ಲಯವನ್ನ ಪಡಿತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಪರಮ ಕಾರಣ ಅಂದ್ರೆ ಆ ಬ್ರಹ್ಮನಿಗೆ ಮತ್ತೊಂದು ಕಾರಣ ಇಲ್ಲ. ಹ್ಮ್ ಅದಕ್ಕ ಒಂದು ಶ್ರುತಿ ಹೇಳ್ತೈತಿ ನೋಡ್ರಿ. ಹ್ಮ್ ಇಂದ್ರಿಯಭ್ಯ ಪರಾವ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರ ಹ್ಮ್ ಮಹತಃ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತೇಳಿ ಹ್ಮ್ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದೈತಿ ನೋಡ್ರಿ ನಮಗೆ. ಹ್ಮ್ ಹ್ಮ್ ಅಲ್ಲಿ ಶ್ರುತಿಯಲ್ಲಿ ಏನ್ ಹೇಳಿದಾರ ಅಂತಂದ್ರೆ ಇಂದ್ರಿಯಗಳಿಗಿಂತಲೂ ವಿಷಯಗಳು ಸೂಕ್ಷ್ಮ. ಹ್ಮ್ ಇಂದ್ರಿಯಭ್ಯ ಪರಾಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ, ಹ್ಮ್ ವಿಷಯಗಳಿಗಿಂತಲೂ ಮನಸ್ಸು ಸೂಕ್ಷ್ಮ, ಹ್ಮ್ ಮನಸ್ಸಿಗಿಂತಲೂ ಬುದ್ಧಿ ಸೂಕ್ಷ್ಮ, ಹ್ಮ್ ಬುದ್ಧಿರಾತ್ಮ ಮಹಾನ್ ಪರಃ, ಬುದ್ಧಿಗಿಂತಲೂ ಮಹತ್ತತ್ವ ಸೂಕ್ಷ್ಮ, ಹ್ಮ್ ಮಹತಃ ಪರಮ ಅವ್ಯಕ್ತಂ, ಹ್ಮ್ ಆ ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಇನ್ನೂ ಸೂಕ್ಷ್ಮ, ಹ್ಮ್ ಅದಕ್ಕಿಂತಲೂ ಸೂಕ್ಷ್ಮ ಯಾವುದು ಅಂದರೆ ಪರಬ್ರಹ್ಮ ಪರಮಾತ್ಮ. ಹ್ಮ್ ಸಾ ಕಾಷ್ಟ ಸಾ ಪರಾಗತಿ ಅಂತೇಳಿ ಅದ ಪರಮಗತಿ, ಅದೇ ಕೊನೆ ಅಂತ, ಅದ್ರ ಮುಂದೆ ಇನ್ಯಾವುದಿಲ್ಲ. ಹ್ಮ್ ಪರಬ್ರಹ್ಮಕ್ಕಿಂತಲೂ ಮತ್ತೆ ಮಿಗಿಲಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಪರಮ ಕಾರಣವಾಗಿರ್ತಕ್ಕಂಥ ವಸ್ತು ಹ್ಮ್ ಮತ್ತೊಂದಿಲ್ಲ ಅಂತ ಹೇಳಿ ಹ್ಮ್ ಇತಿ ವೇದಿತವ್ಯಂ. ಅಂಥ ಬ್ರಹ್ಮದಲ್ಲಿ ಈ ಕಾರ್ಯ ಸಮೂಹ ಎಲ್ಲವೂ ಹೋಗಿ ಲಯ ಪಡಿತದ ಅಂತ ಹೇಳಿ ಇದನ್ನ ನಾವು ತಿಳಿಬೇಕು ಅಂತ ಹೇಳಿದರು. ನಹಿ ಸ್ವಕಾರಣ ವ್ಯತಿಕ್ರಮೇಣ ಕಾರಣ ಕಾರಣೆ ಕಾರ್ಯ ಪ್ರಲಯೋ ನಾನ್ಯ ನ್ಯಾಯ. ಸ್ವಕಾರಣ ವ್ಯತಿಕ್ರಮೇಣ, ಇಲ್ಲಿ ಇನ್ನೊಂದು ಏನ್ ಹೇಳಿದ್ರು ಅಂತಂದ್ರೆ ತನ್ನ ಕಾರಣವನ್ನ ಬಿಟ್ಟು, ವ್ಯತಿಕ್ರಮೆ ಅಂದ್ರೆ ಬಿಟ್ಟು ಅಂತ. ಈಗ ಜಲ ಪೃಥ್ವಿ ಐತಂತ ತಿಳ್ಕೊಡ್ರಿ. ಇವಾಗ ಪೃಥ್ವಿ ಕಾರಣ ಯಾವುದು? ಜಲ. ಅದು ಜಲದಲ್ಲೇ ಲಯ ಆಗಬೇಕೇ ಹೊರತು ಅದು ಅಗ್ನಿಯಲ್ಲಿ ಲಯ ಆಗಂಗಿಲ್ಲ. ಪೃಥ್ವಿ ಅಗ್ನಿಯಲ್ಲಿ ಲಯ ಆಗುವುದಿಲ್ಲ. ಯಾಕಂದ್ರೆ ಪೃಥ್ವಿಗೆ ಕಾರಣ ಜಲ, ಅದಕ್ಕೆ ಕಾರಣ ಆತಲ್ರಿ. ಅದಕ್ಕೆ ಕಾರಣ ಯಾವುದು? ತೇಜಸ್ಸು. ಅಂದ್ರೆ ಇಲ್ಲಿ ಡೈರೆಕ್ಟ್ ಅಗ್ನಿ ಒಳಗ ಈ ಪೃಥ್ವಿ ಲಯ ಆಗುವುದಿಲ್ಲ ಅಂತ. ಮೊದಲೆಲ್ಲಿ ಲಯ ಆಕೈತಿ? ಅದು ಜಲದಲ್ಲಿ ಲಯ ಆಕೈತಿ ಪೃಥ್ವಿ. ಜಲ ಹೋಗಿ ಅಗ್ನಿಯಲ್ಲಿ ಲಯ ಆಗುತ್ತದೆ, ಅಗ್ನಿ ಹೋಗಿ ವಾಯುವಿನಲ್ಲಿ ಲಯ ಆಗ್ತದೆ. ಅದಕ್ಕಂತಾರೋ ಸ್ವಕಾರಣ ವ್ಯತಿಕ್ರಮೇಣ, ಅಂದ್ರೆ ತನ್ನ ಕಾರಣವನ್ನ ಬಿಟ್ಟು ಅಂತ. ತನ್ನ ಕಾರಣ ಅನ್ನುವಂತಹದ್ದು ಏನದಲ್ಲ ಅದು ಬಿಟ್ಟು ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಲ್ಲ, ಕಾರಣ ಕಾರಣೆ. ಕಾರಣವಾದದ್ದು ಕಾರಣ ಯಾವುದಕ್ಕೆ ಕಾರಣ ಆಗಿರ್ತೈತಲ್ಲ, ಆ ಕಾರಣಕ್ಕೆ ಯಾವುದಕ್ಕೆ ಕಾರಣ ಆಗೈತಲ್ಲ ಅದರಲ್ಲಿ ಇದು ಪ್ರಳಯ ಆಗುವಂತಹದ್ದು. ಕಾರ್ಯ ಪ್ರಳಯೋನ ನ್ಯಾಯ, ಅಲ್ಲಿ ಲಯ ಆಗುವಂತಹದ್ದು ಇದು ಹೊಂದುಗಡೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಮೃತೌ ಅಪಿ ಉತ್ಪತ್ತಿ ಕ್ರಮ ವಿಪರೇಣೈವ ಅಪ್ಯಯ ಕ್ರಮ. ನೋಡ್ರಿ, ಇಲ್ಲಿ ಸ್ಮೃತಿಯೊಳಗೂ ಕೂಡ ಏನ್ ಹೇಳಿದ್ದಾರೆ ಅಂತಂದ್ರೆ ಸ್ಮೃತೌ ಅಪಿ ಅಂದ್ರೆ ಸ್ಮೃತಿಯಲ್ಲಿಯೂ ಕೂಡ ಅಂತ ಉತ್ಪತ್ತಿ ಕ್ರಮ, ಈ ಉತ್ಪತ್ತಿ ಕ್ರಮ ಅನ್ನುವಂತಹದ್ದನ್ನ ವಿಪರೇಣೈವ ಅಪ್ಯಯ ಕ್ರಮ ತತ್ರ ತತ್ರ ದರ್ಶಿತ. ಉತ್ಪತ್ತಿ ಕ್ರಮದ ಒಂದು ವಿಪರೀತವಾಗಿ, ಅದಕ್ಕೆ ವಿರುದ್ಧವಾಗಿ ಪ್ರಳಯದ ಕ್ರಮವನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ತತ್ರ ತತ್ರ ಅಲ್ಲಲ್ಲಿ ಅಂತಂದ್ರೆ ಅನೇಕ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ಕೊಂಡು ಬಂದಿದ್ದಾರೆ ಅಂತ ತೋರಿಸಿದಾರ ಅಂತ. ಜಗತ್ ಪ್ರತಿಷ್ಠಾ ದೇವರ್ಷೆ ಪೃಥಿವ್ಯಪ್ಸು ಪ್ರಲೀಯತೆ ಜ್ಯೋತಿಷಾಮಪ್ಯಾಪಃ ಜ್ಯೋತಿಷ್ಯಾಪ್ಯಃ ಪ್ರಲೀಯಂತೆ ಜ್ಯೋತಿರ್ವಾಯೋ ಪ್ರಲೀಯತೆ. ಇದು ಒಂದು ಸ್ಮೃತಿಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಇದು.
ಸ್ಮೃತಿಯಲ್ಲಿ ಏನು ಹೇಳ್ತಾರ ಅಂತಂದ್ರೆ ಜಗತ್ ಪ್ರತಿಷ್ಠಾ ದೇವರ್ಷೆ. ಹ್ಮ್ ಅಂದ್ರೆ ದೇವರ್ಷೆ ಅಂತಂದ್ರೆ ಇಲ್ಲಿ ನಾರದರನ್ನ ಕುರಿತು ಹೇಳಿರ್ಬೋದು ಇದನ್ರಿ. ಹ್ಮ್ ಈ ಜಗತ್ತಿಗೆ ಪ್ರತಿಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಪೃಥ್ವಿ ಅಂತ. ಹ್ಮ್ ಜಗತ್ ಪ್ರತಿಷ್ಠಾ ದೇವರ್ಷೆ ಪೃಥಿವ್ಯಪ್ಸು ಪ್ರಲೀಯತೆ. ಹ್ಮ್ ಈ ಜಗತ್ತಿಗೆ ಪ್ರತಿಷ್ಠೆ ಆಗಿರ್ತಕ್ಕಂಥ ಈ ಪೃಥ್ವಿ ಅನ್ನುವಂತಹದ್ದು ಹ್ಮ್ ಇದು ಅಪ್ಸು ಪ್ರಲೀಯತೆ. ಅಪ್ಸು ಅಂದ್ರೆ ಅಪ್ಪು ಅಂದ್ರೆ ಜಲ, ಹ್ಮ್ ನೀರು ಅಂತ. ಹ್ಮ್ ಇದು ನೀರಿನಲ್ಲಿ ಲಯ ಆಗ್ತದ ಅಂತ. ಹ್ಮ್ ಯಾವುದು ಪೃಥ್ವಿ ಅನ್ನುವಂತಹದ್ದು. ಹ್ಮ್ ಇದು ಜಗತ್ತಿಗೆ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಹ್ಮ್ ಮತ್ತೆಲ್ಲನೂ ಧಾರಣ ಮಾಡಿತ್ತಿರಲಿ ಪೃಥ್ವಿ ಅನ್ನುವಂತಹದ್ದು. ಹೌದು. ಇಲ್ಲಿ ಸಮಸ್ತ ಬೆಟ್ಟ ಗುಡ್ಡ ಎಲ್ಲ ನದಿ ಎಲ್ಲ ಪ್ರತಿಯೊಂದು ಹ್ಮ್ ಮನುಷ್ಯರು ಪ್ರಾಣಿಗಳು ಎಲ್ಲವನ್ನು ಧರಿಸೈತಲ್ರಿ ಇದ್ರಿ. ಹ್ಮ್ ಅದಕ್ಕೆ ಜಗತ್ ಪ್ರತಿಷ್ಠೆಯಾಗಿರ್ತಕ್ಕಂಥ ಈ ಪೃಥ್ವಿ ಅನ್ನುವಂತಹದ್ದು ಅಪ್ಸು ಪ್ರಲೀಯತೆ. ಹ್ಮ್ ಅಪ್ಸು ಅಂದ್ರೆ ಜಲದಲ್ಲಿ ಹೋಗಿ ಲಯವನ್ನ ಪಡಿತದ. ಜ್ಯೋತಿಷಾಪಹ ಪ್ರಲೀಯಂತೆ. ಹ್ಮ್ ಇಲ್ಲಿ ಜ್ಯೋತಿ ಅನ್ನುವಂತಹದ್ದು ಹ್ಮ್ ಇದು ವಾಯುವಿನಲ್ಲಿ ಪ್ರಳಯ ಆಗ್ತದ ಅಂತ ಹೇಳ್ತಾರೆ. ಹ್ಮ್ ಹಾ ಅಲ್ಲ, ಹಾ ಜ್ಯೋತಿಷಾಪಹ ಪ್ರಳಯತೆ. ಆಪ ಅಂದ್ರೆ ಇದು ಜಲ ಅನ್ನುವಂತಹದ್ದು ಜ್ಯೋತಿಷಿ ಪ್ರಳಯತೆ. ಹ್ಮ್ ಪೃಥ್ವಿ ಅನ್ನುವಂತಹದ್ದು ಜಲದಲ್ಲಿ ಲಯ ಆದ್ರ ಹ್ಮ್ ಈ ಜಲ ಅನ್ನುವಂತಹದ್ದು ಜ್ಯೋತಿ ಅಂತಂದ್ರೆ ಏನು ತೇಜಸ್ಸಿನಲ್ಲಿ ಅಂತ. ಹ್ಮ್ ಅಗ್ನಿಯಲ್ಲಿ ಹ್ಮ್ ಪ್ರಳೀಯಂತೆ ಅದು ಲಯವನ್ನ ಪಡೀತದ ಅಂತ. ಹ್ಮ್ ಯಾವ್ದ್ರ ಜ್ಯೋತಿ ಅನ್ನುವಂತಹದ್ದು ಹೌದು. ಇದೆ ಅಲ್ರಿ. ಜ್ಯೋತಿರ್ವಾಯವ್ ಪ್ರಳಯತೆ. ಹ್ಮ್ ಮುಂದೆ ಏನ್ ಹೇಳಿದ್ರು ಆ ಜ್ಯೋತಿ ಅನ್ನುವಂತಹದ್ದು ವಾಯು. ಇದು ವಾಯುವಿನಲ್ಲಿ ಲಯವನ್ನ ಪಡೀತದ ಅಂತ ಹೇಳ್ತಾರ. ಹ್ಮ್ ಜ್ಯೋತಿ ಅಂದ್ರೆ ತೇಜಸ್ಸು. ಅಗ್ನಿ ಅನ್ನುವಂತಹದ್ದು ಇದು ಹೌದು. ವಾಯುವಿನಲ್ಲಿ ಲಯವನ್ನ ಪಡೀತದ. ಇತ್ತೇವ ಮಾದವು ಹ್ಮ್ ಅಂತ ಈ ಪ್ರಕಾರವಾಗಿ ಅಲ್ಲಿ ಸ್ಮೃತಿಯೊಳಗೆ ಹೇಳ್ಕೊಂಡು ಬಂದಾರೆ. ಹ್ಮ್ ಖೇ ವಾಯು ಪ್ರಳಯಂ ಯಾತಿ ಮನಶ್ಯಾಕಾಶ ಏವ ಚ ಮನೋ ಹಿ ಪರಮಂ ಭೂತಂ ತದವ್ಯಕ್ತ ಪ್ರಲೀಯತೆ ಅವ್ಯಕ್ತಂ ಪುರುಷೇ ಬ್ರಹ್ಮನ್ ನಿಷ್ಕ್ರಿಯೇ ಸಂಪ್ರಲೀಯತೆ ನಾಸ್ತಿ ತಸ್ಮಾತ್ ಪರತರಂ ಪುರುಷಾದ್ವೈ ಸನಾತನಾತ್. ಈ ಶ್ಲೋಕಗಳಲ್ಲಿಯೂ ಕೂಡ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಇದು ಭಾಗವತದಲ್ಲಿ ಈ ಶ್ಲೋಕದ ಕೆಲವು ಭಾಷೆ ಅಲ್ಲಲ್ಲಿ ಹೇಳ್ಕೊಂಡು ಉದಾಹರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಖೇ ಅಂತಂದ್ರೆ ಆಕಾಶದಲ್ಲಿ ವಾಯು ಅನ್ನುವಂತಹದ್ದು ಪ್ರಳಯವನ್ನ ಹೊಂತದ ಅಂತ. ಹ್ಮ್ ಮನಸ್ಸಿ ಆಕಾಶ ಏವಚ. ಮನಸ್ಸಿನಲ್ಲಿ ಆಕಾಶ ಅನ್ನುವಂಥ ಲಯವನ್ನ ಪಡಿತದ. ಹ್ಮ್ ಮನೋಹಿ ಪರಮಂ ಭೂತಂ. ಹ್ಮ್ ಮನಸ್ಸು ಪರಮಭೂತಂ ಅವ್ಯಕ್ತೆ. ಪರಮಭೂತವಾಗಿರ್ತಕ್ಕಂಥ ಅವ್ಯಕ್ತದಲ್ಲಿ ಮನಸ್ಸು ಲಯವನ್ನು ಪಡೀತದ. ಅವ್ಯಕ್ತಂ ಪುರುಷೇ ಬ್ರಹ್ಮನ್. ಅವ್ಯಕ್ತ ಅನ್ನುವಂತಹದ್ದು ನಿಷ್ಕ್ರಿಯವಾಗಿರ್ತಕ್ಕಂಥ ಬ್ರಹ್ಮ ತತ್ವದಲ್ಲಿ ಹ್ಮ್ ಅದು ಲಯವನ್ನು ಪಡೀತದ. ಹ್ಮ್ ನಾಸಿ ತಸ್ಮಾತ್ ಪರತರ ಪುರುಷಾದ್ವೈ ಸನಾತನಂ. ಅಂದ್ರೆ ಪುರುಷಕ್ಕಿಂತಲೂ ಸನಾತನವಾಗಿರ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿಂದು ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳಿ ಹ್ಮ್ ಈಗ ಒಂದು ಕಡೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಭಾಷ್ಯದಲ್ಲಿ ಹೇಳ್ತಾರೆ ಮುಂದ್ಕೋರೆ. ಉತ್ಪತ್ತಿ ಕ್ರಮಸ್ತು ಹ್ಮ್ ಉತ್ಪತ್ತಾವೇವ ಶ್ರುತತ್ವಾತ್ ಹ್ಮ್ ನಾಪೇ ಭವಿತುಂ ಅರ್ಹತಿ. ಹ್ಮ್ ಇಲ್ಲಿ ಉತ್ಪತ್ತಿ ಕ್ರಮ ಅನ್ನುವಂತಹದ್ದು ಹ್ಮ್ ಉತ್ಪತ್ತಾವೇವ ಶ್ರುತತ್ವಾತ್. ಹ್ಮ್ ಅದು ಉತ್ಪತ್ತಿಯ ವಿಷಯದಲ್ಲಿನೇ ಅದನ್ನ ನಾವು ಶ್ರುತಿಯಲ್ಲಿ ಕೇಳ್ಕೊಂಡು ಬಂದಿದ್ದೀವಿ. ಹ್ಮ್ ಶ್ರುತಿಯಲ್ಲಿ ಏನ್ ಹೇಳೈತಿ ಅಂತಂದ್ರೆ ಉತ್ಪತ್ತಿ ಕ್ರಮ ಅನ್ನುವಂತಹದ್ದು ಹ್ಮ್ ಅದು ಉತ್ಪತ್ತಿ ವಿಷಯದಲ್ಲಿ ಮಾತ್ರ ಅದು ಹ್ಮ್ ನಾಪೆಯೇ ಭವಿತುಂ ಅರ್ಹತಿ. ಹ್ಮ್ ಆದ್ರೆ ಅದು ಪ್ರಳಯದ ವಿಷಯದಲ್ಲಿ ಬರಂಗಿಲ್ಲ. ಹ್ಮ್ ಯಾವ ಕ್ರಮದಲ್ಲಿ ಭೂತಗಳು ಉತ್ಪತ್ತಿಯಾಗಿದ್ದಾವೆಯೋ ಹ್ಮ್ ಅದೇ ಕ್ರಮದಲ್ಲಿ ಅವು ಲಯವನ್ನ ಪಡೆಯುವುದಿಲ್ಲ. ಹ್ಮ್ ಈಗ ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂತ ನಾವು ಕ್ರಮ ಹೇಳ್ತೇವಲ್ರಿ. ಹೌದು. ಹಂಗ ಬ್ರಹ್ಮದಲ್ಲಿ ಯಾವುದು ಅದೇ ಕ್ರಮ. ಯಾವುದು ಬ್ರಹ್ಮದಲ್ಲಿ ಆಕಾಶ ಅಥವಾ ಹಿಂಗ ಅದೇ ಕ್ರಮದಲ್ಲಿ ಬರಂಗಿಲ್ಲ ಅಂತ. ಆಕಾಶ ವಾಯು ಲಯ ಆಯ್ತು, ವಾಯು ಅಗ್ನಿ ಲಯ ಆಯ್ತು ಅಂತ ಹಿಂಗ ಈ ತರ ಬರಂಗಿಲ್ಲ ಅಂತಾರ ಅವ್ರು. ಅದು ನಾವು ಮ್ಯಾಲಿಂದ ಬಂದೇವ್ ಕೆಳಗಿಂದ ಹೋಗಕ್ ಮತ್ತದನ್ನ ಲಯ ಆಗ್ಬೇಕಾದ್ರೆ
ಹೌದೌದು. ಮತ್ತೆ ನಾವು ಪೃಥ್ವಿ ಜಲದಲ್ಲಿ ಜಲ, ಅಗ್ನಿಯಲ್ಲಿ ಅಗ್ನಿ, ವಾಯುವಿನಲ್ಲಿ ವಾಯು, ಆಕಾಶದಲ್ಲಿ ಆಕಾಶ, ಬ್ರಹ್ಮದಲ್ಲಿ ಅಂತ ನಾವು ಹಿಂಗೆ ಪ್ರಳಯ ಕ್ರಮವನ್ನು ಹಿಂಗೆ ಹೇಳಬೇಕೇ ಹೊರತು ಉತ್ಪತ್ತಿ ಕ್ರಮದಲ್ಲಿನೇ ನಾವು ಪ್ರಳಯವನ್ನು ಹೇಳಕ್ ಬರಂಗಿಲ್ಲ ಅಂತ. ಕರೆಕ್ಟ್. ನ ಚ ಅಸೌ ಅಯೋಗ್ಯತ್ವ ತಪ್ಪೇನ ಆಕಾಂಕ್ಷತೆ. ಯಾಕಂದ್ರೆ ಈ ಕ್ರಮ ಪ್ರಳಯಕ್ಕೆ ಇದು ಯೋಗ್ಯವಾಗಿರುವುದಿಲ್ಲವಾದ್ದರಿಂದ ಪ್ರಳಯಕ್ಕೆ ಈ ಕ್ರಮದ ಅಪೇಕ್ಷೆ ಅನ್ನುವಂತಹದ್ದು ಇಲ್ಲ ಅಂತ, ಅದಕ್ಕೆ ಅಯೋಗ್ಯತ್ವಾತ್ ಅಂತ ಹೇಳಿದ್ರು ಅವರು. ಈ ಕ್ರಮದಿಂದ ಪ್ರಳಯಕ್ಕೆ ಈ ಕ್ರಮ ಅನ್ನುವಂಥದ್ದು ಯಾವುದು, ಉತ್ಪತ್ತಿ ಕ್ರಮ ಅನ್ನುವಂಥದ್ದು ಏನೈತಲ್ಲ, ಆ ಉತ್ಪತ್ತಿ ಕ್ರಮ ಅನ್ನುವಂಥದ್ದು ಪ್ರಳಯಕ್ಕೆ ಅದು ಯೋಗ್ಯವಾಗಿರುವುದಿಲ್ಲ ಅಂತ. ಪ್ರಳಯಕ್ಕೆ ಈ ಕ್ರಮದ ಅವಶ್ಯಕತೆ ಅನ್ನುವಂಥದ್ದಿಲ್ಲ ಅಂತ. ಅಪ್ಪೇನ ಆಕಾಂಕ್ಷತೆ ನಹಿ ಆಕಾಂಕ್ಷತೆ ಅಂತ ಹೇಳಿದ್ರು ಅವರು. ನಹಿ ಕಾರ್ಯೇ ಧ್ರಿಯಮಾಣೆ ಕಾರಣಸ್ಯ ಅಪ್ಯಯೋ ಯುಕ್ತ. ಕಾರ್ಯೇ ಧ್ರಿಯಮಾಣೆ ಅಂದ್ರೆ ಇಲ್ಲಿ ಕಾರ್ಯ ಅನ್ನುವಂಥದ್ದು ಇರುವಾಗಲೇ ಅಂತ. ಕಾರ್ಯಧ್ರಿಯಮಾಣೆ ಅಂತಂದ್ರೆ ಏನು, ಕಾರ್ಯ ಅನ್ನುವಂಥದ್ದು ಇರುವಾಗ ಕಾರಣಸ್ಯ ಅಪ್ಯಯೋ ನ ಯುಕ್ತ, ಅಲ್ಲಿ ಕಾರಣದ ಲಯವನ್ನ ಹೇಳಕ್ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ಯವಾಗಿರ್ತಕ್ಕಂಥ ಒಂದು ಮಡಿಕೆ ಅಂತ ತಿಳ್ಕೊಡ್ರಿ. ಇವಾಗ ಆ ಕಾರ್ಯ ಇರ್ಬೇಕಾದ್ರೆ ಕಾರಣ ಲಯಕ್ಕ, ಕಾರಣ ಅಂದ್ರೆ ಮಣ್ಣು ಲಯ ಅಂತ ಹೇಳಕ್ ಬರ್ತೈತೇನ್ರಿ ಅದು? ಇಲ್ಲ. ಕಾರ್ಯ ನಾಶ ಆದ ಮೇಲೆ ಉಳಿದ ಯಾವುದು ಕಾರಣ. ಈಗ ಗಡಿಗೆ ನಾಶ ಆದ್ಮೇಲೆ ಮಣ್ಣಂತೂ ಉಳಿತೈತಲ್ರಿ ಅದು. ಅದಕ್ಕಂತಾರೆ ಇಲ್ಲಿ ಕಾರ್ಯ ಅನ್ನುವಂಥದ್ದು ಕಾರ್ಯೇಂದ್ರಿಯಮಾಣೆ, ಕಾರ್ಯ ಅನ್ನುವಂಥದ್ದು ಇರುವಾಗಲೇ ಕಾರಣಸ್ಯ ನಹಿ ಅಪ್ಯಯ ಯುಕ್ತ. ಇಲ್ಲಿ ಕಾರ್ಯ ಅನ್ನುವಂಥದ್ದು ಇರುವಾಗ ಕಾರಣ ಅಂತ ಲಯ ಆಗ್ತದೆ ಅನ್ನುವಂಥದ್ದು ಇದು ಹೊಂದೋದಿಲ್ಲ, ಅದು ಹೇಳಿಕ್ ಬರಂಗಿಲ್ಲ ಅಂತ. ಕಾರಣಾಪ್ಯಯೇ ಕಾರ್ಯಸ್ಯ ಅವಸ್ಥಾ ಅನುಪಪತ್ತೇ. ಇಲ್ಲಿ ಕಾರ್ಯ ಅನ್ನುವಂಥದ್ದು ಲಯ ಆದ ಬಳಿಕ ಅಲ್ಲಿ ಕಾರಣ ಅನ್ನುವಂಥದ್ದು ಹಂಗ ಇರಬಹುದು. ಕಾರ್ಯಾಪ್ಯಯೇತು ಕಾರಣಸ್ಯ ಅವಸ್ಥಾನಂ ಯುಕ್ತಂ. ಕಾರ್ಯ ಅನ್ನುವಂಥದ್ದು ಲಯ ಆದ ಬಳಿಕ ಕಾರಣ ಇರಬಹುದು. ಈಗ ಮಡಿಕೆ ಒಡೆದು ಹೋದ್ರೂ ಕೂಡ ಮಣ್ಣು ಅನ್ನುವಂಥದ್ದು ಇರ್ತದಲ್ರಿ. ಆದರೆ ಕಾರಣ ಲಯ ಆದ ಬಳಿಕ ಕಾರ್ಯ ಅನ್ನುವಂಥದ್ದು ಇರಂಗಿಲ್ಲ. ಕಾರಣ ಏನೈತಲ್ಲ, ಮಣ್ಣು ಲಯ ಆಗಿ ಹೋದ ಬಳಿಕ ಅಲ್ಲಿ ಕಾರ್ಯ ಅನ್ನುವಂಥದ್ದು ಮಡಿಕೆ ಇರ್ತದನ್ರಿ. ಅದು ಮಣ್ಣ ಹೋದ ಬಳಿಕ ಅಲ್ಲಿ ಮಡಿಕೆಯಲ್ಲಿ ಉಳಿತೈತಲ್ರಿ, ಉಳಿಯುವುದಿಲ್ಲ ಅಂತ. ಆದ್ರಿಂದ ಇಲ್ಲಿ ಕಾರ್ಯ ಲಯ ಆದ್ರೂ ಕೂಡ ಕಾರಣ ಅನ್ನುವಂಥದ್ದು ಇರಬಹುದು, ಆದರೆ ಕಾರಣ ಲಯ ಆದ ಬಳಿಕ ಕಾರ್ಯ ಅನ್ನುವಂಥದ್ದು ಇರಂಗಿಲ್ಲ ಅಂತ. ಮೃದಾದಿಸು ಎಂ ದೃಷ್ಟತ್ವಾತ್. ಯಾಕಂದ್ರೆ ಮಣ್ಣು ಮೊದಲಾದವುಗಳಲ್ಲಿ ಇದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದೀವಿ ಅಂತ ಈ ಭಾಷ್ಯದಲ್ಲಿ ಇದನ್ನ ಹೇಳ್ಕೊಂಡು ಬಂದರು. ಇನ್ನ 9ನೇ ಅಧಿಕರಣ ಅಂತರಾವಿಜ್ಞಾನಾಧಿಕರಣ. ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಅಧಿಕರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಅಂತರ ಅಂದ್ರೆ ಒಳಗ. ಒಳಗಂತಂದ್ರೆ ಯಾವುದು, ನಮ್ಮ ಅಂತಃಕರಣ ಅಂತ. ಈ ಮನಸ್ಸು ಬುದ್ಧಿ ಅದಾವಲ್ರಿ, ಇವು ಕೂಡ ಒಳಗದಾವಲ್ರಿ ಇವು. ವಿಜ್ಞಾನ ಅಂದ್ರೆ ಜ್ಞಾನ ರೂಪವಾಗಿರ್ತಕ್ಕಂಥ ಅರು ಮತ್ತೆ ಮನಸ್ಸು ಅರಿತದಿಲ್ರಿ, ಬುದ್ಧಿನೂ ಅರಿತದ. ಆ ಅಧಿಕರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತರ ವಿಜ್ಞಾನ ಮನಸ್ಸಿ ಕ್ರಮೇಣ ತಲ್ಲಿಂಗಾದಿತಿ ಚೇತ್ ನ ಅವಿಶೇಷಾತ್. ಇಲ್ಲಿ ವಿಜ್ಞಾನ ಮತ್ತು ಮನಸ್ಸುಗಳನ್ನ ಅವುಗಳ ನಡುವೆ ಕ್ರಮವಾಗಿ ಇಲ್ಲಿ ನಾವು ಗ್ರಹಿಸಬೇಕು ಅಂತ. ಯಾಕಂದ್ರೆ ಅವಾಗ ಲಿಂಗ ಅನ್ನುವಂತಹದ್ದು ಅಂತಂದ್ರೆ ಹಾಗಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀವು ಬರೇ ಪಂಚಭೂತಗಳ ಲಯವನ್ನೇ ಹೇಳಿದ್ರಿ, ಆದ್ರೆ ಇಲ್ಲಿ ಮನಸ್ಸು ಬುದ್ಧಿ ಎಲ್ಲ ಅದಾವಲ್ಲ, ಮತ್ತೆ ಇವುಗಳ ಲಯ ಅನ್ನುವಂತಹದ್ದು ಕೂಡ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ನೀವು ಹೇಳೋ ಕ್ರಮ ಪ್ರಳಯ ಕ್ರಮ ತಪ್ಪಿ ಹೋಯ್ತಲ್ಲ, ಇದು ಭಂಗ ಬಂತಲ್ಲ ಅಂತ ಇಲ್ಲಿ ಒಂದು ಆಕ್ಷೇಪ ಅನ್ನುವಂತಹದ್ದು ಮಾಡುವಂತವ್ರು ಆಗ್ತಾ ಇದ್ದಾರೆ. ಭಾಷ್ಯದಲ್ಲಿ ಹೇಳ್ತಾರೆ ನೋಡ್ರಿ, ಇವಾಗ ಭೂತಾನಾಂ ಉತ್ಪತ್ತಿ ಪ್ರಳಯೌ ಅನುಲೋಮ ಪ್ರತಿಲೋಮ ಕ್ರಮಾಭ್ಯಾಂ ಭವತಃ ಇತ್ಯುಕ್ತಂ. ಪೂರ್ವಾಧಿಕರಣದಲ್ಲಿ ಇಲ್ಲಿ ಭೂತಗಳು ಅಂದ್ರೆ ಪಂಚಭೂತಗಳು ಅಂತ. ಆ ಪಂಚಭೂತಗಳಿಗೆ ಉತ್ಪತ್ತಿ ಪ್ರಳಯವು, ಅವು ಉತ್ಪತ್ತಿ ಆಗುವುದು ಮತ್ತು ಪ್ರಳಯ ಆಗುವುದು.
ಅವ್ರನ್ನ ಹೆಂಗೆ ಹೇಳಿದ್ರು, ಅನುಲೋಮ ಪ್ರತಿಲೋಮ ಕ್ರಮಾಭ್ಯಾಮ್. ಹ್ಮ್ ಅನುಲೋಮ ಮತ್ತು ಪ್ರತಿಲೋಮ ಕ್ರಮದಿಂದ. ಹ್ಮ್ ಅನುಲೋಮ ಅಂತಂದ್ರೆ ಇಲ್ಲಿ ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಹ್ಮ್ ಇದು ಅನುಲೋಮ ಕ್ರಮ ಅಂತ ಹೇಳ್ತಾರೆ. ಹ್ಮ್ ಇನ್ನು ಇದಕ್ಕೆ ವಿಪರೀತವಾಗಿ, ಇದಕ್ಕೆ ವಿರುದ್ಧವಾಗಿ ಕೆಲವು ಅನುಲೋಮ ಪ್ರತಿಲೋಮ. ಪ್ರತಿಲೋಮ ಅಂತಂದ್ರೆ ಇಲ್ಲಿ ಹ್ಮ್ ಯಾವುದು ಪೃಥ್ವಿ ಅನ್ನುವಂಥದ್ದು ಜಲದಲ್ಲಿ, ಜಲ ಅನ್ನುವಂಥದ್ದು ಅಗ್ನಿಯಲ್ಲಿ, ಅಗ್ನಿ ಅನ್ನುವಂಥದ್ದು ವಾಯುವಿನಲ್ಲಿ, ವಾಯು ಅನ್ನುವಂಥದ್ದು ಆಕಾಶದಲ್ಲಿ, ಆಕಾಶ ಅನ್ನುವಂಥದ್ದು ಪರಮಾತ್ಮನಲ್ಲಿ ಅಥವಾ ಬ್ರಹ್ಮದಲ್ಲಿ ಲಯ ಅನ್ನುವಂಥದ್ದಾಯಿತು ಅಂತ ಹೇಳಿ, ಹಿಂಗ ಉತ್ಪತ್ತಿ ಮತ್ತು ಪ್ರಳಯ ಹ್ಮ್ ಅನುಲೋಮ ಮತ್ತು ಪ್ರತಿಲೋಮ ಕ್ರಮದಿಂದ ಹ್ಮ್ ಆಯಿತು ಅನ್ನುವಂಥ ವಿಚಾರವನ್ನ ಹ್ಮ್ ಇಲ್ಲಿವರೆಗೆ ಹೇಳ್ಕೊಂಡು ಬಂದ್ರು. ಹ್ಮ್ ಈ ಪಂಚಭೂತಗಳ ಉತ್ಪತ್ತಿ ಮತ್ತು ಪ್ರಳಯಗಳು ಅನುಲೋಮ ಮತ್ತು ವಿಲೋಮ ಕ್ರಮದಿಂದ ಆಗ್ತಾ ಇದ್ದಾವೆ ಎನ್ನುವಂತ ವಿಚಾರವನ್ನ ಹೇಳಿ, ಈಗ ಆತ್ಮಾದಿರುತ್ಪತ್ತಿ ಪ್ರಳಯಶ್ಚ ಆತ್ಮಾಂತಹ ಇತ್ಯಪಿ ಉಕ್ತಂ. ಇಲ್ಲಿ ಆತ್ಮಾದಿ ಅಂದ್ರೆ ಆತ್ಮನನ್ನೇ ಮೊದಲು ಮಾಡಿಕೊಂಡು ಹ್ಮ್ ಉತ್ಪತ್ತಿ ಪ್ರಳಯಶ್ಚ, ಹ್ಮ್ ಉತ್ಪತ್ತಿಯನ್ನ ಮತ್ತು ಪ್ರಳಯವನ್ನ ಎರಡನ್ನೂ ಹೇಳ್ಕೊಂಡು ಬಂದ್ರು. ಹ್ಮ್ ಆತ್ಮಾಂತಹ ಆತ್ಮನನ್ನೇ ಮೊದಲು ಮಾಡಿಕೊಂಡು ಕೊನೆಗೆ ಆತ್ಮನ ಪರ್ಯಂತರವಾಗಿ ಹ್ಮ್ ಅವುಗಳ ಒಂದು ಉತ್ಪತ್ತಿಯನ್ನ ಮತ್ತು ಪ್ರಳಯವನ್ನ ಹೇಳ್ಕೊಂಡು ಬಂದ್ರು ಅಂತ. ಹ್ಮ್ ಉತ್ಪತ್ತಿಯನ್ನು ಹೇಳಿದ್ರು ಹ್ಮ್ ಮತ್ತು ಆತ್ಮನ್ನೇ ಕೊನೆ ಮಾಡಿಕೊಂಡು ಪ್ರಳಯವನ್ನು ಕೂಡ ಹೇಳಿದ್ರು. ಹ್ಮ್ ಇದು ಬಂತಲ್ಲ, ಇದು ಪೂರ್ವದ ಎದುರು ಬೈಕೇನೆ ಹೇಳ್ತಾ ಇದ್ದಾರೆ ಅವರು. ಆತ್ಮಾದಿರುತ್ಪತ್ತಿ ಹ್ಮ್ ಪ್ರಳಯಶ್ಚ ಆತ್ಮಾಂತಹ ಪ್ರಳಯಶ್ಚ ಇತ್ಯಪಿ ಉಕ್ತಂ. ಅಂದ್ರೆ ಟೋಟಲ್ ಅರ್ಥ ಏನು ಅಂತಂದ್ರೆ, ಇಲ್ಲಿ ಉತ್ಪತ್ತಿ ಹೇಳಬೇಕಾದ್ರೆ ಆತ್ಮನ ಆಕಾಶ ಸಂಭೂತಃ ಅಂದ್ರೆ ಆತ್ಮನಿಂದ ಆಕಾಶ ಹುಟ್ಟಿತು ಅಂತ ಅಲ್ಲಿ ಪ್ರಾರಂಭ ಆಯ್ತಲ್ಲ ಅಲ್ಲಿ. ಮತ್ತದು ಪ್ರಳಯವನ್ನ ಹೇಳುವಂತ ಸಂದರ್ಭದೊಳಗ ಇಲ್ಲಿ ಪೃಥ್ವಿಯಿಂದ ಜಲ, ಜಲದಿಂದ ಆಕಾಶದಲ್ಲಿ ಆಕಾಶ ಯಾವ್ದು ತೇಜಸ್ಸು, ತೇಜಸ್ಸು ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಆತ್ಮನಲ್ಲಿ ಅಂದ್ರೆ ಆತ್ಮಾಂತ ಅಂದ್ರೇನು, ಆತ್ಮಾಂತಹ ಅಂತಂದ್ರೇನು, ಆತ್ಮನೇ ಕೊನೆ ಅಂತಲ್ಲಿ. ಅಲ್ಲಿ ಲಯ ಆಗಬೇಕಾದ್ರೆ ಆತ್ಮನಲ್ಲಿ ಎಲ್ಲವೂ ಲಯ ಆಗಿ ಹೋಗ್ಬಿಡ್ತೈತಿ ಅಂತ. ಹೀಗೆ ಉತ್ಪತ್ತಿ ಕ್ರಮ ಇವುಗಳ ಬಗ್ಗೆ ಹೇಳ್ಕೊಂಡು ಬಂದಿತ್ತಾಯ್ತು. ಆದ್ರೆ ಈಗ ಏನ್ ಹೇಳ್ತಾರೆ, ಮತ್ತೊಂದೇನ್ ಪ್ರಶ್ನೆ ತೆಗಿತಾ ಇದ್ದಾರೆ ಅಂತಂದ್ರೆ, ಸೇಂದ್ರಿಯಸ್ಯತು ಮನಸಃ ಬುದ್ಧೇಶ ಸದ್ಭಾವ ಪ್ರಸಿದ್ಧ. ಇಲ್ಲಿ ಶ್ರುತಿಯೊಳಗ ಸೇಂದ್ರಿಯಸ್ಯ ಅಂದ್ರೆ ಇಲ್ಲಿ ಇಂದ್ರಿಯ ಸಹಿತವಾಗಿರ್ತಕ್ಕಂಥ ಮನಸ್ಸು ಅಂತ. ಸಹ ಅಂತಂದ್ರೆ ಇಂದ್ರಿಯಸ್ಯ ಸಹ ಮನಸಃ ಅಂತ. ತು ಅಂತಂದ್ರೆ ಆದರೆ ಇಂದ್ರಿಯಸ್ಯ ಇಲ್ಲಿ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ ಅನ್ನುವಂಥವುಗಳು ಇವು ಏನಾಗಿದ್ದಾವೆ ಅಂತಂದ್ರೆ, ಸೇಂದ್ರಿಯಸ್ಯ ತು ಮನಸಃ ಇಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು, ಬುದ್ಧೇಶ್ಚ ಈ ಬುದ್ಧಿ ಅನ್ನುವಂತಹದ್ದು, ಸದ್ಭಾವ ಪ್ರಸಿದ್ಧ ಶ್ರುತಿ ಸ್ಮೃತ್ಯೋ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಈ ಇಂದ್ರಿಯ ಸಹಿತವಾಗಿರ್ತಕ್ಕಂಥ ಮನಸ್ಸು ಬುದ್ಧಿ ಅನ್ನುವಂತಹದ್ದು ಅದಾವು ಅಂತ ಹೇಳಿ ಇದು ಲೋಕದಲ್ಲಿ ಪ್ರಸಿದ್ಧ ಅದಲ್ರಿದು. ಯಾಕಂದ್ರೆ ನಾವೆಲ್ಲರಿಗೂ ಮನಸ್ಸು ಅದ, ಬುದ್ಧಿ ಅದ, ಮತ್ತೆ ಇದು ಇಂದ್ರಿಯಗಳದಾವು. ಇವುಗಳ ಸದ್ಭಾವ ಅಂದ್ರೆ ಇವುಗಳ ಅಸ್ತಿತ್ವ, ಇವುಗಳ ಇರುವಿಕೆ ಅನ್ನುವಂಥದ್ದು ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಕಠೋಪನಿಷತ್ನಲ್ಲಿ ಹೇಳ್ತಾರೆ ನೋಡಿ, ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುರ್ ವಿಷಯಾಂಸ್ತೇಷು ಗೋಚರಾನ್ ಇತ್ಯಾದಿ ಲಿಂಗೇಭ್ಯ ಅಂತ ಹೇಳಿದರು. ಇಲ್ಲಿ ಅದರ ಲಿಂಗವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಲಿಂಗ ಅಂದ್ರೆ ಚಿಹ್ನ ಅಥವಾ ಕಾರಣ ಅಂತ. ಬುದ್ಧಿಂತು ಸಾರಥಿಂ ವಿದ್ಧಿ, ಬುದ್ಧಿಯನ್ನ ಸಾರಥಿ ಅಂತ ತಿಳ್ಕೋ. ಅಲ್ಲಿ ಒಂದು ರೂಪಕವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ದೇಹವೇ ಒಂದು ರಥ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ. ಅಲ್ಲಿ ಶ್ರುತಿ ಏನ್ ಹೇಳ್ತು ಅಂತಂದ್ರೆ, ದೇಹವೇ ರಥ, ಆತ್ಮನೇ ರಥಿಕ, ಬುದ್ಧಿಯೇ ಸಾರಥಿ, ಇಂದ್ರಿಯಗಳೇ ಇವರು ಹಯಾನ ಅವರು ಅಂದ್ರೆ ಕುದುರೆಗಳು, ಮನಸ್ಸೇ ಲಗಾಮ,
ಈ ರೀತಿ ರೂಪಕವನ್ನು ಕೊಟ್ಟು ಅಲ್ಲಿ ಹೇಳಿದಾರಲ್ಲಿ ಹ್ಮ್ ಎಲ್ಲಿ ಕಠೋಪನಿಷತ್ತಿನಲ್ಲಿ. ಹ್ಮ್ ಅಂದ್ರೆ ಬುದ್ಧಿಯನ್ನ ಸಾರಥಿ ಅಂತ ತಿಳ್ಕೊ ಅಂತ ಹೇಳಿದ್ರು. ಮನಸ್ಸು ಪ್ರಗ್ರಹ ಅಂತಂದ್ರೆ ಏನು, ಲಗಾಮ್ ಅಂತದು. ಹ್ಮ್ ಇಂದ್ರಿಯಾಣಿ ಹಯಾನಾಹುರು, ಹ್ಮ್ ಇಂದ್ರಿಯಗಳೇ ಕುದುರೆಗಳು ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಶ್ರುತಿಗಳಲ್ಲಿ ಹೇಳ್ಕೊಂಡು ಇದು ಈ ಲಿಂಗಗಳಿಂದ ನಮಗ ಪ್ರಸಿದ್ಧ ಆಗೈತಲ್ಲ, ಅದು ಸಿದ್ಧ ಆಗ್ತೈತಲ್ರಿ ಈಗ. ಹೌದು. ಅಂದ್ರೆ ಮನಸ್ಸು ಇಂದ್ರಿಯಗಳು ಅದಾವಂತ ಬುದ್ಧಿ ಐತಂತ ನಮ್ಗೆ ಸಿದ್ಧ ಆದಂಗ ಆತಲ್ರಿ ಇವಾಗ. ಹ್ಮ್ ಶ್ರುತಿನೇ ಹೇಳ್ಕೊಂಡು ಬಂದೈತಲ್ರಿ. ಹ್ಮ್ ತಯೋರಪಿ ಕಸ್ಮಿಂಶ್ಚಿತ್ ಅಂತರಾಲೆ ಕ್ರಮೇಣ ಉತ್ಪತ್ತಿ ಪ್ರಳಯವು ಉಪಸಂಗ್ರಾಹ್ಯವು ಸರ್ವಸ್ಯ ವಸ್ತುಜಾತಸ್ಯ ಬ್ರಹ್ಮಜತ್ವಾಭ್ಯುಪಗಮಾತ್. ಹ್ಮ್ ಈಗ ನೀವೇನ್ ಹೇಳ್ತೀರಿ, ಎಲ್ಲವೂ ಕೂಡ ಬ್ರಹ್ಮದಿಂದಲೇ ಉತ್ಪತ್ತಿಯಾಗ್ಯದ ಅಂತ ನೀವು ಹೇಳ್ತಾ ಇದ್ದೀರಿ. ಹ್ಮ್ ಈ ಸಂಪೂರ್ಣ ಕಾರ್ಯ ಸಮೂಹ ಅನ್ನುವಂಥದ್ದು ಏನೈತಲ್ಲ, ಹ್ಮ್ ಸರ್ವಸ್ಯ ವಸ್ತು ಜಾತಸ್ಯ, ಹ್ಮ್ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಸಮೂಹ ಅನ್ನುವಂಥದ್ದು ಹ್ಮ್ ಬ್ರಹ್ಮಜತ್ವ ಅಭ್ಯುಪಗಮಾತ್, ಹ್ಮ್ ಬ್ರಹ್ಮದಿಂದಲೇ ಇವೆಲ್ಲ ಹುಟ್ಟಿದಾವೆ ಅಂತ ನೀವು ಹೇಳುವಾಗ ಹ್ಮ್ ಇಲ್ಲಿ ತಯೋರಪಿ ಕಶ್ಚಿತ್ ಅಂತರಾಲೆ, ಹ್ಮ್ ತಯೋರಪಿ ಅಂತಂದ್ರೆ ಅವೆರಡಕ್ಕೂ ನಡು ಅಂತ. ಹ್ಮ್ ಇಲ್ಲಿ ಕಸ್ಮಿಂಶ್ಚಿತ್, ಹ್ಮ್ ಕಸ್ಮಿಂಶ್ಚಿತ್ ಅಂತಂದ್ರೆ ಯಾವುದಾದರೂ ಒಂದು ಅಂತ. ಹ್ಮ್ ಅವೆರಡರ ನಡುವ ಹ್ಮ್ ಯಾವುದಾದರೂ ಒಂದು ಕಡೆಯಲ್ಲಿ ಕ್ರಮೇಣ ಉತ್ಪತ್ತಿ ಪ್ರಳಯವು ಉಪಸಂಗ್ರವ್ಯವು, ಹ್ಮ್ ಕ್ರಮವಾಗಿ ಇವುಗಳ ಒಂದು ಉತ್ಪತ್ತಿ ಮತ್ತು ಪ್ರಳಯಗಳನ್ನ ಹ್ಮ್ ಸೇರಿಸಿಕೊಂಡು ಹೇಳ್ರಲ್ಲ ಅಂತ ಇಲ್ಲಿ ಆಕ್ಷೇಪ. ಹ್ಮ್ ಹ್ಮ್ ತಯೋರಪಿ ಕಸ್ಮಿಂಚಿತ್ ಅಂತರಾಲೆ ಕ್ರಮೇಣ ಹ್ಮ್ ಉತ್ಪತ್ತಿ ಪ್ರಳಯವು ಉಪಸಂಗ್ರಾಹ್ಯವು. ಹ್ಮ್ ಅಂದ್ರೆ ಇಲ್ಲಿ ಇಂದ್ರಿಯ ಮನಸ್ಸು ಬುದ್ಧಿ ಏನದಾವಲ್ಲ, ಹ್ಮ್ ಇವುಗಳಿಗೂ ಕೂಡ ಉತ್ಪತ್ತಿಯನ್ನ ಹೇಳ್ರಿ ಮತ್ತು ಪ್ರಳಯವನ್ನ ಹೇಳ್ರಿ, ಎಲ್ಲ ಒಂದ್ ಕಡೆ ಸೇರಿಸ್ಕೊಡ್ರಿ, ಇದನ್ನು ಹೌದೌದು. ಇವನ್ನು ಕೂಡ ಸೇರಿಸ್ಕೊಂಡು ಹೇಳ್ರಿ ಅಂತ ಹ್ಮ್ ಇಲ್ಲಿ ಆಕ್ಷೇಪ. ಹ್ಮ್ ಅಪಿ ಚ ಅಥರ್ವಣೆ ಉತ್ಪತ್ತಿ ಪ್ರಕರಣೆ ಭೂತಾನಾಮಾತ್ಮನಶ್ಚ ಅಂತರಾಲೆ ಕರ್ಣಾನಿ ಅನುಕ್ರಮ್ಯಂತೆ. ಹ್ಮ್ ಇನ್ನು ಉತ್ಪತ್ತಿ ಕ್ರಮದೊಳಗನು ಕೂಡ ಏನ್ ಹೇಳಿದ್ದಾರೆ ಅಂತಂದ್ರೆ, ಹ್ಮ್ ಒಂದು ಅಥರ್ವಣದೊಳಗ, ಅಥರ್ವಣದಲ್ಲಿ ಉತ್ಪತ್ತಿ ಪ್ರಕರಣದೊಳಗ ಹ್ಮ್ ಭೂತಾನಾಂ ಆತ್ಮನಶ್ಚ ಅಂತರಾಲೆ, ಹ್ಮ್ ಈ ಭೂತಗಳ ಮತ್ತು ಹ್ಮ್ ಯಾವುದು ಆತ್ಮನ ಮಧ್ಯದಲ್ಲಿ ಅಂತ. ಹ್ಮ್ ಅಂತರಾಲೆ ಅಂತಂದ್ರೆ ಮಧ್ಯದಲ್ಲಿ ಅಂತ. ಹ್ಮ್ ಭೂತಗಳಿಗೂ ಮತ್ತು ಆತ್ಮನಿಗೂ ನಡುವ, ಮಧ್ಯ ಅಂದ್ರೆ ನಡುವ ಅಂತ. ಆ ಕರ್ಣಗಳನ್ನ ಅಲ್ಲಿ ಅನುಕ್ರಮವಾಗಿ ಹೇಳಿದ್ದಾರೆ ಅಂತ. ಹ್ಮ್ ಕರ್ಣಾನಿ ಅನುಕ್ರಮ್ಯಂತೆ, ಅನುಕ್ರಮವಾಗಿ ಹ್ಮ್ ಆ ಭೂತಗಳು ಮತ್ತು ಆತ್ಮನ ಮಧ್ಯದಲ್ಲಿ ಹ್ಮ್ ಅವುಗಳ ಬಗ್ಗೆ ಅಲ್ಲಿ ಕ್ರಮವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಆ ಶ್ರುತಿ ಯಾವುದು ಅಂದ್ರೆ ಮುಂಡಕೋಪನಿಷತ್ತಿನಲ್ಲಿ ಬರ್ತದೆ. ಹ್ಮ್ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ವಾಯುರ್ಜ್ಯೋತಿರಾಪಃ ಪೃಥಿವಿ ವಿಶ್ವಸ್ಯ ಧಾರಣಿ. ಏತಸ್ಮಾತ್ ಜಾಯತೆ ಪ್ರಾಣಃ, ಏತಸ್ಮಾತ್ ಅಂದ್ರೆ ಈ ಪರಮಾತ್ಮನಿಂದಲೇ ಅಂತ. ಹ್ಮ್ ಈ ಆತ್ಮನಿಂದಲೇ ಏನಾಗ್ತೈತಿ ಇಲ್ಲಿ, ಹ್ಮ್ ಪ್ರಾಣ ಅನ್ನುವಂಥದ್ದು ಉತ್ಪತ್ತಿ ಆಗ್ತದ. ಹ್ಮ್ ಮನಸ್ಸರ್ವೇಂದ್ರಿಯಾಣಿ ಚ, ಹ್ಮ್ ಮನಸ್ಸು ಮತ್ತು ಎಲ್ಲಾ ಇಂದ್ರಿಯಗಳು, ಹ್ಮ್ ಸರ್ವೇಂದ್ರಿಯಗಳು, ಪ್ರಾಣ ಆಯ್ತು, ಮನಸ್ಸಾಯ್ತು, ಸರ್ವೇಂದ್ರಿಯಗಳಾಯ್ತು. ಆಮೇಲೆ ಖಂ, ಹ್ಮ್ ಖಂ ಅಂದ್ರೆ ಆಕಾಶ, ಹ್ಮ್ ವಾಯು, ಹ್ಮ್ ಜ್ಯೋತಿ ಅಂದ್ರೆ ತೇಜಸ್ಸು, ಹ್ಮ್ ಆಪ ಅಂದ್ರೆ ಜಲ, ಹ್ಮ್ ಪೃಥ್ವಿ ವಿಶ್ವಸ್ಯ ಧಾರಿಣಿ, ಹ್ಮ್ ವಿಶ್ವವನ್ನ ಧರಿಸಿರ್ತಕ್ಕಂಥ ಈ ಭೂಮಿ ಅನ್ನುವಂಥದ್ದು. ಹ್ಮ್ ಇವೆಲ್ಲವೂ ಕೂಡ ಎಲ್ಲ ಒಂದು ಧಾರಣ ಮಾಡ್ತಕ್ಕಂಥ ಈ ಪೃಥ್ವಿ ಅನ್ನುವಂಥದ್ದು ಇವೆಲ್ಲವೂ ಹ್ಮ್ ಇವನಿಂದಲೇ. ಇವ ಅಂತಂದ್ರೆ ಯಾರು ಇಲ್ಲಿ, ಬ್ರಹ್ಮ. ಆತ್ಮ. ಹ್ಮ್ ಸೊ ಪರಮಾತ್ಮನಿಂದಲೇ ಹ್ಮ್ ಉತ್ಪತ್ತಿ ಆಯ್ತು ಅಂತ ಹೇಳಿ ಹ್ಮ್ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಾರಲ್ಲ. ಹ್ಮ್ ತಸ್ಮಾತ್ ಪೂರ್ವೋಕ್ತ ಉತ್ಪತ್ತಿ ಪ್ರಳಯ ಕ್ರಮ ಭಂಗ ಪ್ರಸಂಗೋ ಭೂತಾನಾಮಿತಿ ಚೇತ್. ಹ್ಮ್ ಆದ್ರಿಂದ ಈ ಒಂದು ಶ್ರುತಿ ಮತ್ತು ಸ್ಮೃತಿಗಳನ್ನು ನಾವು ವಿಚಾರ ಮಾಡಿ ನೋಡಿದ್ದಾದರೆ, ಹ್ಮ್ ಹಿಂದೆ ಹೇಳಿರ್ತಕ್ಕಂಥ ಯಾವ ಭೂತೋತ್ಪತ್ತಿ ಮತ್ತು ಅದರ ಪ್ರಳಯ ಕ್ರಮ ಅನ್ನುವಂಥದ್ದನ್ನು ಹೇಳಿದಿರಲ್ಲ ಹಿಂದೆ, ಹ್ಮ್ ಈ ಕ್ರಮದಲ್ಲಿ ಉತ್ಪತ್ತಿ ಆಗ್ತವೆ, ಈ ಕ್ರಮದಲ್ಲಿ ಲಯ ಆಗ್ತಾವ ಅಂತ ಹೇಳಿದಿರಲ್ಲ, ಹೌದು. ಅದಕ್ಕೆ ಭಂಗ ಆಗುವಂತ ಪ್ರಸಂಗ ಬಂತಲ್ಲ ಹ್ಮ್ ಅಂತ ಇಲ್ಲಿ ಪೂರ್ವ ಪಕ್ಷ ಇದು ಆಕ್ಷೇಪ. ಇದು ಹ್ಮ್ ಪೂರ್ವ ಪಕ್ಷ ಹೇಳ್ತಾ ಇದ್ದಾನ. ಹೌದು. ನೀವಲ್ಲಿ
ಪಂಚಭೂತಗಳ ಉತ್ಪತ್ತಿ ಮತ್ತು ಪ್ರಳಯವನ್ನ ಒಂದು ಕ್ರಮವಾಗಿ ಹೇಳ್ಕೊಂತ ಬಂದ್ರಿ, ಅನುಲೋಮ ವಿಲೋಮ ರೂಪವಾಗಿ ಹೇಳಿದ್ರಿ. ಆದ್ರೆ ಇಲ್ಲಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮತ್ ಇವು ಕೂಡ ವಸ್ತುಗಳ ಸಮೂಹದಲ್ಲಿ ಸೇರ್ತಾ ಇದ್ದಾವು. ಮತ್ ಇವಕ್ಕೂ ಕೂಡ ಉತ್ಪತ್ತಿ ಪ್ರಳಯವನ್ನು ಹೇಳ್ಬೇಕಲ್ಲ, ಎಲ್ಲರ ಸೇರಿಸ್ರಿ ಅಂತ, ಯಾವ್ದ್ರಲ್ಲಿ ಸೇರಿಸ್ಕೊಂಡು ಇವುಗಳಿಗೂ ಕೂಡ ಲಯ ಅನ್ನುವಂಥದ್ದನ್ನ ಹೇಳ್ರಿ ಅಂತ ಈ ಪ್ರಕಾರ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಯಾವುದು ಈ ಈ ಸೂತ್ರಕ್ಕ ಅಂತರ ವಿಜ್ಞಾನ ಮನಸ್ಸಿ ಕ್ರಮೇಣ ತಲ್ಲಿಂಗಾತಿಥೆ ನ ಅವಿಶೇಷಾತ್ ಅಂತೇನ ಮಂತ್ರ ಅನ್ನುವಂಥದ್ದು, ಸೂತ್ರ ಅನ್ನುವಂಥದ್ದು ಬಂದಿತ್ತಲ್ರಿ. ಅಂದ್ರೆ ವಿಜ್ಞಾನ ಮತ್ತು ಮನಸ್ಸುಗಳ ಮಧ್ಯದಲ್ಲಿ ನಡುವ ಕ್ರಮವಾಗಿ ಇವುಗಳನ್ನು ಕೂಡ ಸಂಗ್ರಹ ಮಾಡಿ ಹೇಳ್ರಿ ಅಂತ. ಅವು ಕೂಡ ಲಿಂಗ ಇದೆ ಅಂತೇಳಿ ಅಂತಂದ್ರೆ ನ ಅವಿಶೇಷಾತ್, ಇದು ಸಂಭವಿಸುವುದಿಲ್ಲ. ಯಾಕಂದ್ರೆ ಅವಿಶೇಷಾತ್, ಯಾವುದೇ ವಿಶೇಷ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಸೂತ್ರದಲ್ಲಿ ಹೇಳಿ ಇದನ್ನ ಭಾಷ್ಯದಲ್ಲಿ ಈಗ ಭಾಷ್ಯವನ್ನು ಸಿದ್ಧಾಂತವನ್ನು ತಗೊಳ್ತಾ ಇದ್ದಾರೆ ಇವಾಗ. ನ ಅವಿಶೇಷಾತ್ ಅಂದ್ರೆ ಯಾವುದೇ ಒಂದು ವಿಶೇಷತೆ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿದ್ರು ಅವರು. ಏನಾದ್ರೂ ವಿಶೇಷತೆ ಇದ್ರೆ ಹೇಳ್ಬೋದಾಗಿತ್ತು, ಅಲ್ಲಿ ಭೂತಗಳ ಉತ್ಪತ್ತಿ ಕ್ರಮಕ್ಕೆ ಯಾವುದೇ ಭಂಗ ಅನ್ನುವಂತಹದ್ದಿಲ್ಲ ಅಂತ ಈ ಮುಂದಿನ ಭಾಷ್ಯ ಭಾಗದಲ್ಲಿ ಹೇಳ್ತಾರೆ. ಯದಿ ತಾವತ್ ಭೌತಿಕಾನಿ ಕರಣಾನಿ ತತಃ ಭೂತೋತ್ಪತ್ತಿ ಪ್ರಳಯಾಭ್ಯಾಮೇವ ಯೇಷಾಂ ಉತ್ಪತ್ತಿ ಪ್ರಳಯೌ ಭವತಃ ಇತಿ ನ ಏತಯೋಃ ಕ್ರಮಾಂತರಂ ಮೃಗ್ಯಂ. ಯದಿ ತಾವತ್ ಭೌತಿಕಾನಿ ಕರಣಾನಿ ಚ ತತಃ ಭೂತೋತ್ಪತ್ತಿ ಪ್ರಳಯಾಭ್ಯಾಮೇವ, ಇಲ್ಲಿ ಭೌತಿಕವಾಗಿರ್ತಕ್ಕಂಥ ಕರಣಗಳು ಅಂತೇನದಾವ್, ಅವು ಭೌತಿಕವಾಗಿದ್ರ ಆಗ ನಾವೇನು ಮಾಡ್ಬೋದಾಗಿತ್ತು, ಈ ಭೂತಗಳ ಮತ್ತು ಉತ್ಪತ್ತಿ ಕ್ರಮ ಅನ್ನುವಂಥದ್ದಾಗೈತಲ್ರಿ, ಭೂತೋತ್ಪತ್ತಿ ಪ್ರಳಯಾಭ್ಯಾಮೇವ, ಆ ಭೂತಗಳ ಉತ್ಪತ್ತಿ ಮತ್ತು ಪ್ರಳಯದ ಒಂದು ಕ್ರಮದಿಂದಲೇ ಇವುಗಳಿಗೂ ಕೂಡ ಉತ್ಪತ್ತಿ ಪ್ರಳಯಗಳು ಆಗ್ತಾವಂತ ಹೇಳಿ ಇದಕ್ಕೊಂದು ಬೇರೆ ಕ್ರಮ ಅನ್ನುವಂಥದ್ದು ಹುಡುಕ್ಬೇಕಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯದಿ ತಾವತ್ತು ಭೌತಿಕಾನಿ ಕರಣಾನಿ ತತಃ ಭೂತೋತ್ಪತ್ತಿ ಪ್ರಳಯಾಭ್ಯಾಮೇವ, ಅಂದ್ರೆ ಭೌತಿಕಾನಿ ಕರಣಾನಿ ಅಂದ್ರೆ ಇಲ್ಲಿ ಪಂಚಭೂತಗಳ ಒಂದು ಕ್ರಮ ಅನ್ನುವಂಥದ್ದು ಏನದಲ್ರಿ, ಅವು ಉತ್ಪತ್ತಿ ಮತ್ತು ಪ್ರಳಯದ ಕ್ರಮವನ್ನು ಹೇಳಿದ್ರಲ್ಲ, ಅದೇ ಕ್ರಮದೊಳಗನ ಇವುಗಳಿಗೂ ಕೂಡ ಹೇಳ್ಬೋದಾಗಿತ್ತು. ಯಾಕಂದ್ರೆ ಇವು ಭೌತಿಕಗಳಾಗಿದ್ರ, ಇವು ಕರ್ಣಗಳು ಏನದಾವಲ್ಲ, ಇವು ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಅದೇ ಒಂದು ಕ್ರಮ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದಾಗಿತ್ತು ಅಂತ. ಅವು ಒಂದ್ ವೇಳೆ ಭೌತಿಕ ಆಗಿದ್ರ ಕರ್ಣಗಳು, ಭೂತಗಳ ಉತ್ಪತ್ತಿ ಪ್ರಳಯಗಳಿಂದಲೇ ಇವುಗಳಿಗೂ ಕೂಡ ಪ್ರಳಯಗಳು ಆಗ್ತಾವು ಅಂತ ಹೇಳಿ ಅಲ್ಲಿ ಮತ್ತೊಂದು ಕ್ರಮ ಹುಡುಕ್ಬೇಕಾಗುವಂತ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ. ಆದ್ರೆ ನ ಏತಯೋಃ ಕ್ರಮಾಂತರಂ ಮೃಗ್ಯಂ ಭವತಿ ಚ ಭೌತಿಕತ್ವೇ ಹಿ ಲಿಂಗಂ ಕರ್ಣಾನಾಂ ಅನ್ನಮಯಂ ಹಿ ಸೌಮ್ಯ ಮನಃ ಆಪೋಮಯ ಪ್ರಾಣಸ್ತೇಜೋಮಯ ವಾಕ್ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಕರ್ಣಗಳು ಭೌತಿಕ ಅಂತ ಹೇಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಕರ್ಣಗಳು ಭೌತಿಕ ಅದಾವು ಅನ್ಲಿಕ್ಕೆ ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ ಅವರು. ಏನ್ ಹೇಳಿದ್ರು ಅಂತಂದ್ರೆ ಅನ್ನಮಯಂ ಹಿ ಸೌಮ್ಯ ಮನಃ, ಅಂದ್ರೆ ನಮ್ಮ ಮನಸ್ಸನ್ನುವಂತಹದ್ದು ಇದು ಅನ್ನಮಯ ಅಂತ, ಪ್ರಾಣ ಅನ್ನುವಂತಹದ್ದು ಆಪೋಮಯ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಮನಸ್ಸು, ನಾವು ಊಟ ಮಾಡ್ತೀವಲ್ಲ ಅನ್ನ ರೀ, ಅದ್ರ ಅತ್ಯಂತ ಸೂಕ್ಷ್ಮ ಭಾಗವೇ ಮನಸ್ಸು ಆಕೈತೆ ಅಂತದು. ನಾವು ಊಟ ಮಾಡಿದ್ದ ಅನ್ನ ಸೂಕ್ಷ್ಮ ಅಂಶ ಮನಸ್ಸು ಆಗ್ತದ, ಅದು ಮಧ್ಯ ಭಾಗ ಅನ್ನುವಂತಹದ್ದು ರಕ್ತ, ಮಾಂಸ, ಮಜ್ಜ ಇವೆಲ್ಲ ಆಗ್ತಾವು. ಅದು ನಿಕೃಷ್ಟ ಭಾಗ ಅನ್ನುವಂತಹದ್ದು ಅದು ಅದೋ ಮಾರ್ಗವಾಗಿ ಹೊರಗೆ ಹೋಗ್ತದಂತದು. ಈ ರೀತಿಯಾಗಿ ಅನುಷ್ಟ, ಸ್ಥವಿಷ್ಟ, ಪುರಿಷ್ಟ ಅಂತ ಹೇಳಿ ನಾವು ಉಂಡ ಅನ್ನ 3 ಭಾಗ ಆಕೈತೆ ಅಂತ ಒಟ್ಟಗದು. ಅನುಷ್ಟ ಅಂತಂದ್ರೆ ಏನು, ಮನಸ್ಸು. ಅನಷ್ಟ ತವಿಷ್ಟ ಅಂತಂದ್ರೆ ಏನು, ಇಲ್ಲಿ ರಕ್ತ, ಮಜ್ಜ, ಮಾಂಸ ಇವೆಲ್ಲ ಅದಾವಲ್ರಿ, ಇವೆಲ್ಲ ಆಗ್ತೈತಂತ. ಪುರಿಷ್ಟ ಅಂತಂದ್ರೆ ಅದು ಮಲ ರೂಪವಾಗಿ ಹೊರಗೆ ಹೋಗ್ತೈತಿ ಅಂತ.
ಈ ರೀತಿಯಾಗಿ ಅಲ್ಲಿ ಮನಸ್ಸು ಅನ್ನಮಯ ಅಂತ ಹೇಳಿದ್ದಾರೆ, ಹ್ಮ್ ಪ್ರಾಣ ಆಪೋಮಯ ಅಂತ ಹೇಳಿದ್ದಾರೆ. ಅಲ್ಲಿ ಪ್ರಾಣ ಅನ್ನುವಂತಹದ್ದು ಇದು ಆಪರೂಪವಾಗಿರ್ತಕ್ಕಂಥದ್ದು ಅಂತ ಹ್ಮ್ ಶ್ರುತಿನೇ ಹೇಳ್ಕೊಂಬಂದದಂತ. ಅನ್ನಮಯಂ ಸೌಮ್ಯ ಮನಃ ಆಪೋಮಯ ಹ್ಮ್ ಆಪೋಮಯ ಪ್ರಾಣ ತೇಜೋಮಯ ಈ ವಾಕ್. ಹ್ಮ್ ಮತ್ತೆ ನಮ್ಮ ವಾಕ್ ಅನ್ನುವಂಥದ್ದು ಇದು ತೇಜೋರೂಪವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿರ್ತಕ್ಕಂಥ ಲಿಂಗ ಅನ್ನುವಂಥದ್ದು ಹ್ಮ್ ಇದೆ ಅಂತ ಹೇಳಿ ಒಂದು ಶ್ರುತಿ ಪ್ರಮಾಣ ಅನ್ನುವಂಥದ್ದನ್ನ ಕೊಟ್ಟು ಹೇಳ್ಕೊಂಡು ಬಂದ್ರು. ಹ್ಮ್ ವ್ಯಪದೇಶೋಪಿ ಕ್ವಚಿತ್ ಭೂತಾನಾಂ ಕರ್ಣಾನಾಂ ಚ ಬ್ರಾಹ್ಮಣ ಪರಿವ್ರಾಜಕನ್ಯಾಯೇನ ನೇತವ್ಯ. ಹ್ಮ್ ಕ್ವಚಿತ್ ಭೂತಾನಾಂ ಕರ್ಣಾನಾಂ. ಹ್ಮ್ ಆದ್ರೆ ಕೆಲವು ಕಡೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಭೂತಗಳನ್ನ ಕರ್ಣಗಳನ್ನ ಬೇರೆ ಬೇರೆಯಾಗಿ ಹ್ಮ್ ಹೇಳಿದ್ದಾರೆ ಅಂತ. ಹ್ಮ್ ಅದು ಬ್ರಾಹ್ಮಣ ಪರಿವ್ರಾಜಕ ನ್ಯಾಯದಿಂದ ನಾವು ತಗೊಳ್ಬೇಕು ಅಂತ. ಹ್ಮ್ ಯಾವುದು ಕೆಲವು ಕಡೆಯಲ್ಲಿ ಈ ಭೂತಗಳನ್ನ ಕರ್ಣಗಳನ್ನ ಹ್ಮ್ ಬೇರೆ ಬೇರೆಯಾಗಿ ಹೇಳಿರ್ತಕ್ಕಂಥದ್ದನ್ನ ಹ್ಮ್ ನಾವು ಬ್ರಾಹ್ಮಣ ಮತ್ತು ಪರಿವ್ರಾಜಕ ನ್ಯಾಯ. ಹ್ಮ್ ಹಂಗಂದ್ರೆ ಏನು ಅಂತಂದ್ರೆ ಹ್ಮ್ ಈಗ ಬ್ರಾಹ್ಮಣರಿಗೆ ಪರಿವ್ರಾಜ್ಯದಲ್ಲಿ ಅಧಿಕಾರ ಅನ್ನುವಂತಹದ್ದು ಹ್ಮ್ ಇದೆ ಅಂತ ಹೇಳಿ ಹೇಳುವಂತ ಪಕ್ಷದೊಳಗ ಹ್ಮ್ ಅಲ್ಲಿ ಪರಿವ್ರಾಜಕನು ಬ್ರಾಹ್ಮಣನೇ ಆಗಿರ್ತಾನ ಅಂತ. ಹ್ಮ್ ಬ್ರಾಹ್ಮಣರಿಗೆ ಹ್ಮ್ ಪರಿವ್ರಾಜ್ಯದಲ್ಲಿ ಅಧಿಕಾರ ಅದ ಅನ್ನುವಂತ ಒಂದು ಪ್ರಸಂಗದೊಳಗ ಹ್ಮ್ ಆ ಪಕ್ಷದಲ್ಲಿ ಏನಾಗ್ತೈತೆ ಅಲ್ಲಿ ಹ್ಮ್ ಪರಿವ್ರಾಜಕ ಮತ್ತು ಬ್ರಾಹ್ಮಣ ಆಗಿರ್ತಾನ. ಹ್ಮ್ ಆದರೂ ಕೂಡ ಇಲ್ಲಿ ಬ್ರಾಹ್ಮಣರು ಬಂದ್ರು ಅಂತ ಹೇಳಿದ್ರು. ಹ್ಮ್ ಆಮೇಲೆ ಪರಿವ್ರಾಜಕನು ಬಂದನು ಅಂತ ಹ್ಮ್ ಅದಕ್ಕೆ ಬೇರೆ ಬೇರೆಯಾಗಿ ವ್ಯವಹರಿಸುವುದು ಕೂಡ ಉಂಟು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಬ್ರಾಹ್ಮಣ ಬೇರೆನೆ ಆತಲ್ಲಿ, ಪರಿವ್ರಾಜಕನು ಬಂದ ಬ್ರಾಹ್ಮಣರು ಬಂದ್ರು ಅಂತಂದ್ರೆ ಹ್ಮ್ ಅಲ್ಲಿ ವಿಭಾಗ ಮಾಡಿ ಹೇಳ್ದಂಗ ಆಯ್ತಲ್ರಿ ಇವಾಗ. ಹೌದು ಅದನ್ನೇ ಇಲ್ಲಿ ಹೇಳಿದ್ರು ಅವರು. ವ್ಯಪದೇಶೋಪಿ ಕ್ವಚಿತ್ ಭೂತಾನಾಂ ಕರ್ಣಾಂ ಚ ಬ್ರಾಹ್ಮಣ ಪರಿವ್ರಾಜಕನ್ಯಾಯ ನೇತವ್ಯಃ. ಅಥ ತು ಅಪೌತಿಕಾನಿ ಕರಣಾನಿ ತಥಾಪಿ ಭೂತೋತ್ಪತ್ತಿಕ್ರಮೋ ನ ಕರ್ಣೈರ್ವಿಶಿಷ್ಯತೆ. ಪ್ರಥಮಂ ಕರಣಾನಿ ಉತ್ಪದ್ಯಂತೆ ಚರಮಂ ಭೂತಾನಿ. ಅದಕ್ಕೆ ಇಲ್ಲಿ ಟೋಟಲ್ ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಇಲ್ಲಿ ಹ್ಮ್ ಕರ್ಣಗಳನ್ನ ನಾವು ಭೌತಿಕ ಅಂತ ಹೇಳಿ ಹೇಳ್ತೀವಿ ಅಂತಂದ್ರೆ ಹ್ಮ್ ಇಲ್ಲಿ ಭೌತಿಕ ಅನ್ನೋದ್ರ ಬಗ್ಗೆ ಶ್ರುತಿ ಪ್ರಮಾಣವನ್ನ ಕೊಟ್ಟು ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನು ಕೆಲವು ಕಡೆಗಳಲ್ಲಿ ಈ ಭೂತಗಳನ್ನ ಕರ್ಣಗಳನ್ನ ಬೇರೆ ಬೇರೆಯಾಗಿ ಹೇಳಿರ್ತಾ ಇದ್ದಾರ. ಹ್ಮ್ ಅದನ್ನ ನಾವು ಬ್ರಾಹ್ಮಣ ಪರಿವ್ರಾಜಕ ನ್ಯಾಯದಿಂದ ಅದನ್ನ ನಾವು ತಗೊಳ್ಬೇಕು ಅಂತ ವಿಚಾರವನ್ನ ಹೇಳಿದ್ರಿ. ಈಗ ಹ್ಮ್ ಇನ್ನ ಒಂದ್ ವೇಳೆ ಅಭೌತಿಕ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಹ್ಮ್ ಅಥತು ಅಭೌತಿಕಾನಿ ಕರಣಾನಿ ಹ್ಮ್ ಅಂದ್ರೆ ಕರ್ಣಗಳು ಅಭೌತಿಕ ಅಂದ್ರೆ ಅವು ಭೂತಗಳಿಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳಿ ಒಂದು ಹೇಳೋದಾದ್ರೆ ತಥಾಪಿ ಭೂತೋತ್ಪತ್ತಿ ಕ್ರಮೋನ ಕರ್ಣೈರ್ವಿಶಿಷ್ಯತೆ. ಪ್ರಥಮಂ ಕರ್ಣಾನಿ ಉತ್ಪದ್ಯಂತೆ ಚರಮಂ ಭೂತಾನಿ. ಅವಾಗ ನಾವು ಏನ್ ಹೇಳ್ಬೇಕಾಕೈತಿ ಅಂತಂದ್ರೆ ಹ್ಮ್ ಮೊದಲು ಕರ್ಣಗಳು ಹುಡ್ತಾವು, ಆಮೇಲೆ ಭೂತಗಳು ಹುಡ್ತಾವ ಅಂತ ಹೇಳಿ ಹೇಳ್ಬೇಕಾಗ್ತೈತಿ. ಹ್ಮ್ ಅಥವಾ ಮೊದಲೇ ಭೂತಗಳು ಹುಡ್ತಾವು ಆಮೇಲೆ ಕರ್ಣಗಳು ಹುಡ್ತಾವೆ ಅಂತ ಹೇಳಿ ಹೀಗಾರ ನಾವು ಹೇಳ್ಬೇಕಾಕೈತಿ ಅವಾಗ. ಹ್ಮ್ ಯಾಕಂದ್ರೆ ಆ ರೀತಿಯಾಗಿ ಭೂತಗಳ ಉತ್ಪತ್ತಿ ಮತ್ತು ಕರ್ಣಗಳನ್ನು ವಿಶೇಷವಾಗಿ ಅಲ್ಲಿ ಹೇಳ್ಕೊಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಕರ್ಣ ಇರ್ಷತೆ ಪ್ರಥಮಂ ಕರ್ಣಾನಿ ಉತ್ಪದ್ಯಂತೆ ಚರಮಂ ಭೂತಾನಿ. ಪ್ರಥಮಂ ವಾ ಭೂತಾನಿ ಉತ್ಪದ್ಯಂತೆ ಚರಮಂ ವಾ ಕರ್ಣಾನಿ ಇತಿ. ಅಥರ್ವಣೇತು ಸಮಾಮ್ನಾಯ ಕ್ರಮ ಮಾತ್ರಂ ಕರ್ಣಾನಾಂ ಭೂತಾನಾಂ ಚ. ಆದ್ರೆ ಅಲ್ಲಿ ಅಥರ್ವಣದಲ್ಲಿ ಏನಾಗೈತಿ ಅಂತಂದ್ರೆ ಕರ್ಣಗಳನ್ನ ಭೂತಗಳನ್ನ ಹೇಳಿರ್ತಕ್ಕಂಥದ್ದು ಅದು ಕೇವಲ ಪಾಠಕ್ರಮನ ಆಗ್ತೈತೆ ಹೊರತು ಅಲ್ಲಿ ಉತ್ಪತ್ತಿ ಕ್ರಮ ಅನ್ನುವಂಥದ್ದೇನು ಹೇಳಿಲ್ಲ ಅಂತ. ಅಥರ್ವಣೇತು ಸಮಾಮ್ನಾಯ ಕ್ರಮ ಮಾತ್ರಂ ಕರ್ಣಾನಾಂ ಭೂತಾನಾಂ ಚ ನ ತತ್ರ ಉತ್ಪತ್ತಿ ಕ್ರಮ ಉಚ್ಯತೆ. ತಥಾ ಅನ್ಯತ್ರಾಪಿ ಪೃಥಗೇವ. ಹಾಗೆ ಬೇರೆ ಕಡೆಯಲ್ಲಿಯೂ ಕೂಡ ಭೂತಕ್ರಮಾತ್ ಕರ್ಣಕ್ರಮ ಆಮ್ನಾಯತೆ. ಅಂದ್ರೆ ಬೇರೆ ಕಡೆಯಲ್ಲಿಯೂ ಕೂಡ ಇಲ್ಲಿ ಭೂತಗಳ ಒಂದು ಕ್ರಮ ಅನ್ನುವಂತಹದ್ದೇನೈತಲ್ಲ ಮತ್ತು ಕರ್ಣಕ್ರಮ ಅನ್ನುವಂತಹದ್ದನ್ನ ಪೃಥಗೇವ ಆಮ್ನಾಯತೆ ಅಂತ ಅದನ್ನ ಬೇರೆ ಬೇರೆಯಾಗಿನೇ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು.
ಅಥರ್ವಣದಲ್ಲಿ ಕರ್ಣಗಳನ್ನ ಭೂತಗಳನ್ನ ಹೇಳಿದ್ದು ಅದು ಕೇವಲ ಅದು ಪಾಠಕ್ರಮ ಮಾತ್ರವೇ ಹೊರತು ಅಲ್ಲಿ ಉತ್ಪತ್ತಿ ಕ್ರಮ ಅನ್ನುವಂಥದ್ದನ್ನು ಹೇಳಿಲ್ಲ ಅಂತ ಹೇಳ್ಕೊಂಡು ಬಂದು, ಆದ್ರೆ ಮತ್ತೊಂದು ಶ್ರುತಿಯೊಳಗೆ ಏನ್ ಹೇಳ್ತದ ಅಂತಂದ್ರೆ ಆ ಶ್ರುತಿಯನ್ನ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಪ್ರಜಾಪತಿರ್ವಾ ಇದಮಗ್ರ ಆಸೀತ್ ಸ ಆತ್ಮಾನಮೈಕ್ಷತ್ ಸ ಮನೋ ಅಸೃಜತ್ ತನ್ಮನ ಏವ ಆಸೀತ್ ತದಾತ್ಮಾನಮೈಕ್ಷತ್ ತದ್ವಾಜಾಮಸೃಜತ್. ಅಲ್ಲಿ ಶ್ರುತಿ ಪ್ರಮಾಣ ಏನ್ ಹೇಳ್ತು ಅಂತಂದ್ರೆ ಇದು ಮೊದಲು ಪ್ರಜಾಪತಿಯೇ ಆಗಿತ್ತು ಅಂತ. ಪ್ರಜಾಪತಿರುವ ಇದಮಗ್ರ ಆಸೀತ್, ಮೊದಲು ಇದು ಪ್ರಜಾಪತಿಯೇ ಆಗಿತ್ತು. ಸ ಆತ್ಮಾನಮೈಕ್ಷತ, ಅದು ತನ್ನನ್ನ ತಾನು ನೋಡಿತು ಅಂತ. ಅವನು ತನ್ನ ತಾನೇ ನೋಡಿಕೊಳ್ತಾನೆ. ಸ ಆತ್ಮಾನ ಅಂದ್ರೆ ತನ್ನನ್ನು ಅಂತ. ಅವನು ತನ್ನನ್ನೇ ತಾನು ನೋಡಿಕೊಂಡ. ಸ ಮನೋ ಅಸೃಜತ, ಮತ್ತವ ಏನ್ ಮಾಡಿದ, ಮನಸ್ಸನ್ನುವಂತಹದ್ದನ್ನು ಸೃಷ್ಟಿ ಮಾಡಿದ. ತನ್ಮನ ಏವ ಆಸೀತ್, ಅವಾಗಲ್ಲಿ ಮನಸ್ಸು ತಾನೊಂದೇ ಇತ್ತು ಅಂತ. ತದ್ದು ಆತ್ಮಾನಮೈಕ್ಷತ, ಅವಾಗ ಮತ್ತು ತನ್ನನ್ನೇ ತಾನು ನೋಡ್ಕೊಳ್ತು ಅಂತ. ಅವಾಗ ತದ್ ವಾಚಮಸೃಜತ, ಅವಾಗ ಅದು ವಾಕ್ ಅನ್ನುವಂತಹದ್ದನ್ನ ಸೃಷ್ಟಿ ಮಾಡ್ತು ಅಂತ ಹೇಳಿ ಹೀಗೆ ಒಂದು ಸ್ಮೃತಿ ಗ್ರಂಥದಲ್ಲಿ ಈ ವಿಚಾರವನ್ನ ಹೇಳ್ಕೊಂಡು ಬಂದಿದ್ದಾರೆ. ತಸ್ಮಾತ್ ನಾಸ್ತಿ ಭೂತೋತ್ಪತ್ತಿ ಕ್ರಮಸ್ಯ ಭಂಗ. ಆದ್ದರಿಂದ ಇಲ್ಲಿ ಭೂತಕ್ರಮಕ್ಕಿಂತಲೂ ಆ ಕರಣಗಳ ಒಂದು ಕ್ರಮ ಅನ್ನುವಂತಹದ್ದು ಬೇರೆನೆ ಹೇಳಿದ್ದಾರೆ ಅನ್ನುವಂತಹದ್ದು ಇದು ಸರಿನೇ ಅದಲ್ಲಿ. ಆದ್ರಿಂದ ಇಲ್ಲಿ ಭೂತೋತ್ಪತ್ತಿ ಕ್ರಮಕ್ಕೆ ಏನು ಭಂಗ ಆಗಂಗಿಲ್ಲ ಅಂತ. ಭೂತಗಳ ಒಂದು ಉತ್ಪತ್ತಿ ಕ್ರಮ ಹೇಳಿದಾರಲ್ಲ, ಅದಕ್ಕೆ ಯಾವುದೇ ರೀತಿ ಭಂಗ ಅನ್ನುವಂತಹದ್ದು ಬರೋದಿಲ್ಲ. ಯಾಕಂತಂದ್ರೆ ಆ ಭೂತಕ್ರಮಕ್ಕಿಂತಲೂ ಕರ್ಣಗಳ ಕ್ರಮ ಅನ್ನುವಂತಹದ್ದನ್ನ ಪೃಥಕ್ಕಾಗಿ ಅದಕ್ಕೆ ಬೇರೆಯಾಗಿನೇ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಪ್ರಮಾಣ ಅದಾವು ಅನ್ನುವಂತ ವಿಚಾರವನ್ನ ಇಲ್ಲಿ ತಿಳಿಸ್ಕೊಂಡು ಬಂದ್ರು. ಇನ್ನ ಮುಂದಿನ ಅಧಿಕರಣದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಚರಾಚರ ವ್ಯಪಾಶ್ರಯಾಧಿಕರಣ ಅಂತ ಹೇಳಿ 10ನೇ ಅಧಿಕರಣವನ್ನ ಹೇಳೋರದಾರ. ಅಂದ್ರೆ ಜೀವನಿಗೆ ಉತ್ಪತ್ತಿ ಪ್ರಳಯಗಳನ್ನು ಹೇಳ್ತಿರೋ ಹೇಗೋ ಅಂತ ಇದೊಂದು ಆಕ್ಷೇಪ. ಯಾಕಂದ್ರೆ ದೇಹಗಳು ಉತ್ಪತ್ತಿ ಪ್ರಳಯ ಆಗ್ತಾವು, ಜೀವನಿಗೂ ಕೂಡ ಉತ್ಪತ್ತಿ ಪ್ರಳಯ ಆಗ್ಬೋದಲ್ಲ ಅಂತ ಒಂದೇನೋ ಆಕ್ಷೇಪ ಮಾಡಿದ್ರೆ ಆ ಜೀವನಿಗೆ ಜನ್ಮ ಮರಣಗಳು ಇಲ್ಲ ಅನ್ನುವಂತ ವಿಚಾರವನ್ನ ಅದಕ್ಕೆ ಮುಂದೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರ. ಅದನ್ನ ಮತ್ತೆ ನೋಡೋಣ.